ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಆದ್ರೂ ಏನಾದ್ರೂ ಮನೇಲಿ ಮಾಡ್ಕೊಂಡ್ ತಿನ್ನಕ್ಕಿದ್ದೇ ಇರ್ತೈತಿ. ಅದಂಗೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋಬಿಟ್ರೆ ಟೇಸ್ಟಿ ಬೇಳೆ ರಸಂ ರೆಡಿ. ನನಗನ್ಸೈತಿ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಶಿವನ ಧೂಳು ಆಗ್ತೈತಿ ಮನೆ ತಗೊಂಬಂದು ಅಂತ. 2 ದಿನ ಬೆಳ್ಳುಳ್ಳಿ ತಿನ್ಬಿಟ್ಟು ಹೊಟ್ಟೆ ಕರ್ಗೈತಾ ಅಂತ ಕೇಳ್ತಿದ್ವಿ. ಕಂಫರ್ಟ್ ತಗೋಬಪ್ಪಿ, ಕಂಫರ್ಟಬಲ್ ಆಗಿರ್ತೈತೆ ನಮ್ಗೆ. ನನಗೆ ತಿನ್ನೋ ತಿಂಡಿಗಳು ಬಿಟ್ಟು ಬೇರೆ ಯಾವ ಸ್ಮೆಲ್ ಇಷ್ಟ ಆಗಲ್ಲ ಫ್ರೆಂಡ್ಸ್. ಕ್ಲೀನ್ ಕೃಷ್ಣಪ್ಪ ಇವತ್ತು ಬೆಡ್ಶೀಟ್ಗಳು ಈ ತರ ಸ್ನೋ ಆಗ್ಬಿಡ್ತೈತೆ. ಇಟ್ಬಿಟ್ಟು ಮತ್ತೆ ಇವು ಕಡಿಮೆ ರೇಟಿಗೆ ಸಿಗ್ತವೆ, ಕಡಿಮೆ ರೇಟಿಗೆ ಜಾಸ್ತಿ ಸಿಗ್ತವೆ. ಸುಮ್ನೆ ಆದ್ರೂ ನೀರ್ ತಗೊಂಡು ನುಂಗಿಸ್ಬಿಡ್ತೈತೆ. ಇವತ್ತು ಈ ಮಿಕ್ಸಿಗೆ ಒಂದು ಗತಿ ಕಾಣಿಸುವ ಸಮಯ ಬಂದಿದೆ. ಪಳ ಈ ಕೈ ಹಾಕಿದ್ರೆ ಗುಹೆ ಒಳಗ್ ಕೈ ಹಾಕ್ದಂಗೆ. ಶಿವ ಇಲ್ದಿರೋ ಟೈಮಲ್ಲಿ ಇದೆಲ್ಲ ಬೇಡ ಅನಿಸ್ತಿದೆ. ನನ್ ಕೈಲಿ ಏನಾಯ್ತಪ್ಪಿ ಪವರ್ ನಿಜವಾಗ್ಲು. ಟೀ ಮಾಡ್ಕೊಡಪ್ಪಿ ಬೇಗ. ಉಕ್ಸಿ ಸ್ಟವ್ ನ ಅದ್ಗೆಡ್ಸ್ತಾ ಇದ್ಯಾ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ನಾವು ಸೂಪರ್ ಆಗಿದೀವಿ. ಇವತ್ತು ಗುರುವಾರ ಬೆಳಗ್ಗೆ ನೀವು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ನಮ್ ಗಂಜಿ ಮತ್ತೆ ಶಿವಾಗೆ ಹಾಲು ಸ್ವಲ್ಪ ಇತ್ತು, ಹಾಲು ಕಾಯಿಸ್ಕೊಡ್ತಾ ಇದೀನಿ ಇವತ್ತು ಬೆಳಗ್ಗೆನೆ. ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನೀನ್ ಹೇಳಪ್ಪೆ ಅಂದ್ರೆ ಲೈಕ್ ಮಾಡಬೇಡಿ ಅಂತ ಹೇಳ್ತಿದ್ಯಾ? ಲೈಕ್ ಮಾಡ್ರಿ ಅಷ್ಟೇ ಫ್ರೆಂಡ್ಸ್. ವಿಡಿಯೋ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡೋದು. ಓಕೆ ಫ್ರೆಂಡ್ಸ್, ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಇವತ್ತು ಎಷ್ಟು ಕೆಲಸ ಆಯ್ತು ಅಂದ್ರೆ ನಾಳೆ ಪೂಜೆಗೆ ಇವತ್ತೆಲ್ಲ ರೆಡಿ ಮಾಡ್ಕೋಬೇಕು. ಆಲ್ರೆಡಿ ಒಂದ್ 10-12 ದಿನ ಆಗ್ತಾ ಬಂತು ಪೂಜೆ ಮಾಡಿ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಇವತ್ತು ದೇವ್ರು ಬೇಡ ಏನೋ ಬೇಡ ಅನ್ಸ್ಬೇಕು ನನ್ಗೆ. ಹೆಲ್ಪ್ ಮಾಡ್ತೀಯಪ್ಪ ಪ್ಲೀಸ್ ತಂದಿನ ಗುರುವಾರ. ಸಾಯಂಕಾಲ ಏನ್ ಹೆಲ್ಪ್ ಮಾಡ್ತೇಳು? ಸಾಲ್ಸದ್ ಗುಡ್ಸೋದೇನು ಬೇಡ, 2 ಬೆಡ್ಶೀಟ್ ಗಳಿವೆ ಕೊಟ್ಬಿಡ್ ಸಾಕು. ಓಕೆ ಫ್ರೆಂಡ್ಸ್, ಕುತ್ಕೊ ಹಾಲು ಕೊಡ್ತೀನಿ. ಹೋಗಕ್ಕೆ ಕಾಯ್ತಾ ಇರ್ತೀಯ, ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು. ಬಿಲ್ಡಪ್ ರಾಜ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ನಮ್ಗೆ ಬೋರಮ್ಮನ್ ಮೀಟ ಗಂಜಿ ಫ್ರೆಂಡ್ಸ್, ಮಾಮೂಲಿ ರಾಗಿ ಗಂಜಿ. ನೀರ್ ಕುದಿಸ್ಬಿಟ್ಟು ಕಲ್ಸ್ಬಿಟ್ಟು ಮಾಡ್ಕೊಂಡೆ. ಉಡ್ದಿಲ್ಲ ಇವತ್ತು ಕೆಲಸ ಜಾಸ್ತಿ ಇದೆ, ಅದಕ್ಕೋಸ್ಕರ ಲೇಟ್ ಆಗ್ಬಿಡ್ತೈತೆ. ಬೇಗ ಪಟ್ ಅಂತ ಎಲ್ಲ ಕೆಲಸಗಳು ಮುಗಿಸ್ಕೊಡ್ಬೇಕು. ಶಿವಾಗೆ ಹಾಲಿತ್ತು ಫ್ರೆಂಡ್ಸ್, ಒಂದ್ ಚಿಕ್ಕ ಗ್ಲಾಸ್ ಅಷ್ಟು ಶುಂಠಿ ಲವಂಗ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕೊಟ್ಟೆ. ಏನ್ ಕಳ ಈಗ ವಾತಾವರಣ ಶೀತ ಆಯ್ತಲ್ಲ, ಕೆಮ್ಮು ಏನು ಬರಬಾರ್ದು ಅಂತ ಎಲ್ಲಾರ ಬಂದ್ಮೇಲೆ ಕುಡಿದ್ರೆ ಈ ತರ. ನಾನ್ ಬರಕ್ ಮುಂಚೆನೆ ಮಾಡ್ಕೊಟ್ಟಿದೀನಿ, ಅಷ್ಟು ಪ್ರೊಟೆಕ್ಟಿವ್ ನಾನಪ್ಪಿ. ಅಪ್ಪ ಅದನ್ನೊಂದೇ ನೆನ್ನೆ ತರ ರಾಗಿ ರಾತ್ರಿನೇ ಮಾಡಿಕ್ಬೇಕು ಗಂಜಿ ಅಂತ. ಮತ್ತೆ ಬಿಸಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಬರ್ಲಾ ಕೆಲ್ಸಕ್ಕಲ್ಲ? ಊಟ ತಿಂದ ಹೋಗ್ತೀಯಾ? ಊಟ ತಿಂತೀನಿ ಮಾಡ, ಆಮೇಲೆ ಬರ್ತೀನಿ. ಬರೀ ಅನ್ನ ಒಂದ್ ಮಾಡ್ಕೊಳ್ಬೇ ಇವತ್ತು. ನನ್ ಕೈಲಿ ಚಿತ್ರಾನ್ನ ಮಾಡಿಯಾ? ಚಿತ್ರಾನ್ನ ಬೇಕಾ? ಮಾಡ ಬರ್ತಾನೆ. ಓ ಮೈ ಗಾಡ್ನೆಸ್. ಉಪ್ಪಿಟ್ಟು ಮಾಡ್ಕೊಂಡ್ರೆ ಅದ್ರ ಬದಲು ಅನ್ನ ರಸ ಮಾಡಿದ್ರೆ ಹೆಂಗಿರ್ತೈತೆ? ಅನ್ನ ರಸ ಬೇಡ ಹಂಗೆ ಬಿಲ್ಡಪ್ ರಾಜ. ಸೆಟ್ ಆಗಲ್ಲ. ಟಮನ್ ಕುಯ್ಯವಾ? ಎತ್ಕೊಳಕ್ ಬನ್ನ. ಇಲ್ಲ ನರ್ಸರಿ ಒಳಗಡೆ ಚಿಟ್ಟೆಗಳು ಹುಳಗಳು ಅವು ಹಿಡ್ಕೊ ಬಂದ್ ಬೇಯಿಸ್ಲಾ? ತಿಂತಿದಾಳೆ. ಏನಾರು ಹೇಳಪ್ಪ ನಮ್ ಫ್ರೆಂಡ್ಸ್ ಬೆಳಗ್ಗೆ. ಏನ್ ಹೇಳಿ? ಏನೋ ಹೇಳು. ಅಡಿಗೆ ಮಾಡ್ರಿ, ನಾಷ್ಟ ಮಾಡ್ರಿ. ಅವ್ರ ಮನೇಲಿ ಅಡ್ಗೆ ಮಾಡ್ಕೊಂಡು ನಾಷ್ಟ ಮಾಡೋದಪ್ಪಿ. ಫೋನ್ ಬರ್ತೈತಿ ನೋಡಿ ಯಾರೋ. ಗುಣಸಿ ಬಾಕ್ಸಿ ಎಲ್ಲ ಯೋಚನೆ ಮಾಡಿ ಒಂದ್ ಅಡ್ಗೆ ಫಿಕ್ಸ್ ಆಗಿದ್ದೀನಿ. ಡಾಲ್ ಮಾಡೋಣ ಅನ್ಕೊಂಡೆ, ಡಾಲ್ ಶಿವಾಗಿ ಇಷ್ಟ ಆಗಲ್ಲ. ಚಿತ್ರಾನ್ನ ಮಾಡುವಂತೂ ಚಿತ್ರಾನ್ನ ನಂಗೆ ಮಧ್ಯಾಹ್ನಕ್ಕೆ ಇಷ್ಟ ಆಗಲ್ಲ, ಬಿಸಿ ತಿನ್ಬೋದು. ಮೊದ್ಲು ಅನ್ನಕ್ಕೆ ಇಟ್ಟಿದ್ದೀನಿ. ಆಮೇಲೆ ಯೋಚನೆ ಮಾಡಿ ಒಂದು ಸಾಂಬಾರ್ ನೆನಪಾಯ್ತು, ಬೇಳೆ ರಸಂ. ನನ್ಗೆ ಬೇಳೆ ಸಾರು ಇಷ್ಟ, ಶಿವಾಗ ರಸ ಇಷ್ಟ. 2 ಮಿಕ್ಸ್ ಮಾಡಿದ್ರೆ ಬೇಳೆ ಸಾರು. ಅದನ್ನೇ ಮಾಡೋಣ ಅಂತಿದ್ದೀನಿ. ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಇದು ನನ್ನ ಚಾನಲ್ ಅಲ್ಲಿ ಯಾವತ್ತು ಶೇರ್ ಮಾಡ್ಕೊಂಡಿಲ್ಲ, ಅದನ್ನೇ ಶೇರ್ ಮಾಡ್ಕೊಳ್ತೀನಿ ಇವತ್ತು. ಮತ್ತೆ 2 ಬೆಂಡೆಕಾಯಿ ಇತ್ತು. ಒಬ್ರು ಸಿಸ್ಟರ್ ಬೆಂಡೆಕಾಯಿ ಫ್ರೈ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಸಾರಿ, ಬೆಂಡೆಕಾಯಿ ಫ್ರೆಶ್ ಆಗಿ ಭಾನುವಾರ ತಂದು ಸೋಮವಾರ ಮಾಡ್ಕೊಡ್ತೀವಿ ಆಯ್ತಾ? ಮಾಡ್ಕೊಡ್ತೀವಲ್ಲ, ಮಾಡ್ಕೊಂಡು ತಿಂತೀನಿ. ಬೆಂಡೆಕಾಯಿ 2 ಅಥವಾ ತವಾ ಫ್ರೈ ಮಾಡ್ಕೊಡ್ತೀನಲ್ಲ ಫ್ರೆಂಡ್ಸ್. ಇದನ್ನೇ ಫಿಶ್ ಚಿಕನ್ ಅನ್ಕೊಂಡು ರಸಂ ಜೊತೆಗೆ ತಿನ್ಕೊಳ್ಳೋದು. ಈ ತರ ಒಂದು ಅಡುಗೆ ಮಾಡ್ತಾ ಇದ್ದೀನಿ ಇವತ್ತು. ಫುಲ್ಲು ನಂದು ಮನೆ ಕ್ಲೀನಿಂಗ್ ಡೇನೇ ಇರುತ್ತೆ ಫ್ರೆಂಡ್ಸ್. ಈಗ ಮೊದಲು ಕೆಲಸ ಮುಗಿಸ್ಕೊ ಬಂದ್ಬಿಡ್ತೀನಿ ಬೇಗ.
ಆವಾಗ ಫುಲ್ ಮನೆ ಕ್ಲೀನಿಂಗ್ ಮಾಡ್ಕೊಳ್ತೀನಿ. ಭಯ ಆಗ್ತಿತ್ತೆ ಗುರುವಾರ ಬಂದ್ರೆ ಯಾರಪ್ಪ ಮಾಡ್ತಾರೆ ಕೆಲಸ ಎಲ್ಲ, ಯಾರು ಬೇಕಿತ್ತು ಇದೆಲ್ಲ ಅಂತ. ಅತಿ ಕಡಿಮೆ ಐಟಮ್ಸ್ ಅಲ್ಲಿ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಎಲ್ಲ ತರಕಾರಿ ಸಾಂಬಾರು ಅದು ಇದು ಮಾಡಿ ಚೆನ್ನಾಗಿ ತಿಂದಿದೀವಲ್ಲ, ಇವಾಗ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಈ ಅಡಿಗೆ ಮಾಡ್ಲೇಬೇಕು. ತರಕಾರಿ ಎಲ್ಲ ಖಾಲಿ ಮಾಡ್ಕೊಂಡಾಗ ರಸಮ್ಮು, ಚಿತ್ರಾನ್ನ, ಪುಳಿಯೋಗರೆ ಈ ತರ ರೆಸಿಪೀಸ್ ಬಂದ್ಬಿಡ್ತೀನಿ. ಇಲ್ಲ ಉಪ್ಸಾರು, ಮೊಳಕೆ ಕಾಳು ಸಾರು ಈ ತರ. ಮೊಳಕೆ ಕಾಳು ಸಾರು ಅಂದ ತಕ್ಷಣ ನೆನಪಾಯ್ತು, ಹುಳ್ಳಿಕಾಳು ಮೊಳಕೆ ಕಟ್ಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ ನಾಳೆ ಅಡುಗೆಗೆ ಹಿಂಗೆ ಬೆಳಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕಾಗ್ತೈತೆ ನಾನು. ಒಂದು ಯೋಚನೆ ಮಾಡಿ ಫ್ರೆಂಡ್ಸ್, ನೀವು ಅಡಿಗೆಗೆ ಏನು ಇಲ್ಲ ಅಂದ್ರೂನು, ಏನೋ ಐಟಮ್ಸ್ ತರಕಾರಿ ಅದು ಇದು ಏನು ಇಲ್ಲ ಅಂದ್ರೂನು ಆದ್ರೂ ಏನಾದ್ರೂ ಮನೇಲಿ ಮಾಡ್ಕೊಂಡು ತಿನ್ನಕ್ಕಿದ್ದೇ ಇರ್ತೈತೆ. ಅದೆಂಗೆ? ಅದೇ ನನ್ಗೊಂದ್ ಚಿಕ್ಕ ವಯಸ್ಸಿಂದ ಯೋಚನೆ. ಏನು ಇರಲ್ಲ, ಯೋಚನೆ ಮಾಡ್ತಾ ಇರ್ತೀವಿ, ಅಯ್ಯೋ ತರಕಾರಿ ಇಲ್ಲಪ್ಪ ಏನ್ ಮಾಡೋದು ಅಂದ್ರೆ ಒಂದು ಇದ್ರ ಮೇಲೆ ಹೇಳ್ತಿರೋದು. ಐತೆ ಬೇಳೆಗಳ ಕಾಳುಗಳೆಲ್ಲ ಏನು ಇಲ್ಲ ಅಂದ್ರೂನು ಆದ್ರೂ ಏನಾದ್ರೂ ಒಂದ್ ಮಾಡ್ಕೊಂಡು ತಿನ್ನಕ್ಕಿರ್ತೈತೆ. ಅದೆಂಗೆ? ಇದು ನಮ್ ಚಿಕ್ಕ ವಯಸ್ಸಿಂದ ಯೋಚನೆ ಮಾಡ್ತೀನಿ, ಗೊತ್ತಾಗಲ್ಲ. ಆಮೇಲೆ ಅನ್ಕೊಳ್ತೀನಿ ಇದನ್ನೇ ದೇವರು ಅಂತ ಹೇಳೋದು, ಅಂದ್ರೆ ಹಸುವನಲ್ಲ, ದೇವ್ರು ಏನಾದ್ರೂ ಒಂದ್ ಕೊಟ್ಟಿರ್ತಾನೆ ತಿನ್ನಕ್ಕೆ ಅಂತ ಇದನ್ನೇ ಹೇಳೋದು ಅಂತ ನಾನು ಅನ್ಕೊಳ್ತೀನಿ. ಆಮೇಲೆ ಈ ತರ ಫ್ರೆಂಡ್ಸ್. ಬೆಂಡೆಕಾಯಿ ಫ್ರೈಗೆ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಖಾರದ ಪುಡಿ, ಎಣ್ಣೆ, ಉಪ್ಪು ಇವಿಷ್ಟು ಹಾಕಿಟ್ಟಿದ್ದೀನಿ. ಇವಿಷ್ಟು ಮಿಕ್ಸ್ ಮಾಡಿ ಅದಕ್ಕೆ ಮಸಾಜ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಮಸಾಲೆ ಹಿಡಿತಿದೆ. ಮಿಕ್ಸ್ ಬೇಳೆ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ನೀರ್ ಹಾಕಿ ಉಪ್ಪು ಹಾಕಿ ಇವಿಷ್ಟು ಒಂದ್ ವಿಸಿಲ್ ಬೇಯಿಸ್ಕೊಳ್ತೀನಿ. ರಸಂಗೆನೆ ಸ್ವಲ್ಪ ಈ ತರ ಬೇಯಿಸ್ಕೊಳ್ತೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಎಲ್ಲಿಂದ ಎಂಡ್ ಮಾಡೋದು ಒಂದು ಗೊತ್ತಾಗಲ್ಲ. ಗಂಜಿ ಬೇರೆ ಆರೇ ಹೋಯ್ತು. ಇದಕ್ಕೊಂದ್ ಸ್ವಲ್ಪ ಕಾಯಿ ಅವೆಲ್ಲ ರುಬ್ಕೋಬೇಕು. ಯಾಕೆ ಇಷ್ಟು ಗಡಿ ಬಿಡಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಇವತ್ತು ಕೆಲಸ ಐತೆ ಫ್ರೆಂಡ್ಸ್. ಅಂದ್ರೆ ಡೈಲಿ ಕೆಲಸ ಇರ್ತೈತೆ ನನಗೆ. ಗಿಡ ಲೋಡಿಂಗ್ ಐತೆ, ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಟಿಫನ್ ಮಾಡ್ಕೊಂಡು. ಇಲ್ಲ ನನ್ನ ತಲೆ ಸುತ್ತ ಬಿದ್ದೋಗ್ಬಿಡ್ತೀನಿ ಅಷ್ಟೇ ಸುಸ್ತಾಗಿ. ಹುಳ್ಳಿಕಾಳು ನೆನ್ಸಿಟ್ಬಿಟ್ಟು ಹೋಗ್ಬೇಕು ಫ್ರೆಂಡ್ಸ್. ನೀವೇನಾದ್ರು ಮಸಾಲೆ ಏನಾದ್ರು ರುಬ್ಬಿ, ಇಲ್ಲ ಮಸಾಲೆ ಎಲ್ಲ ಅಂದ್ರೆ ಏನಾದ್ರು ರುಬ್ಬಿ ಸಾರು ಮಾಡ್ತೀರಂದ್ರೆ ಈ ತರ ಕಡ್ಡಿನ ಹಾಕೊಳ್ರಿ, ಕೊತ್ತಂಬರಿ ಸೊಪ್ಪು. ಯಾಕಂದ್ರೆ ಈ ಕಡ್ಡಿ ಸ್ವಲ್ಪ ಗಟ್ಟಿ ಇರ್ತೈತೆ, ಸಾಂಬಾರಲ್ಲ ಅದಕ್ಕೆ ಸಿಕ್ತೈತಲ್ಲ, ಅವಾಗ ನಮಗ್ ತಿನ್ನಕ್ಕಾಗಲ್ಲ. ಸ್ವಲ್ಪ ಈ ಕಡ್ಡಿನ ರುಬ್ಬಕ್ ಹಾಕೋಬಿಟ್ರೆ ಇದ್ರಲ್ಲಿ ಫ್ಲೇವರ್ ಜಾಸ್ತಿ ಇರ್ತದೆ ಕೊತ್ತಂಬರಿ ಸೊಪ್ಪು. ಅದಕ್ಕೆ ಈ ಟಿಪ್ ನಾನು ಫಾಲೋ ಮಾಡ್ತೀನಿ. ರುಬ್ಬದಾಗ ಮಾತ್ರ, ರುಬ್ಬೆ ಮಾಡೋ ಸಾಂಬಾರ್ಗೆ ಬರೀ ಎಲೆ ಮಾತ್ರ ಕಟ್ ಮಾಡಿ ಹಾಕೊಳ್ತೀನಿ. ಈ ತರ ಸಣ್ಣ ಪುಟ್ಟ ಟಿಪ್ ಎಲ್ಲ ಫಾಲೋ ಮಾಡಿ ಫ್ರೆಂಡ್ಸ್, ನಾನು ಹೇಳ್ಕೊಡ್ತೀನಿ. ಒಂದ್ ವಿಸಿಲ್ ಬಂದ್ರೆ ಸಾಕು, ಬೇಳೆ ಬೇಗ ಬೇಯುತ್ತಲ್ಲ, ಮೆತ್ತನೆಲೆ ಬೇಳೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಯಾವುದೇ ಬೇಳೆ ಯಾವುದೇ ಕಾಳು ತಂದ್ರು ನನ್ಗೆ ಸಪೋರ್ಟಿವ್ ಆಗೇ ಇರ್ತವೆ, ಬೇಗ ಬೆಂದೋಗ್ತವೆ. ಲೇಟ್ ಆದ್ರೆ ನನ್ನ ಕೆಲ್ಸಕ್ಕೆ ಲೇಟ್ ಆಗ್ಬಿಡ್ತೈತೆ ಅಂದ್ಬಿಟ್ಟು. ಅದೇ ನನ್ಗೆ ಆಶ್ಚರ್ಯಕರವಾದ ವಿಷಯ. ಕಾಳುಗಳು ಅಷ್ಟೇ ನೆನ್ಸ್ಬಿಟ್ಟು ಹಿಂಗ್ ಬೇಕಾದ್ರೆ ಬೇಗ ಬೆಂದೋಗ್ತವೆ, ಒಂದೇ ವಿಸಿಲ್ ಅದು. ನಮ್ಮ ಕುಕ್ಕರ್ ಸಹ ಸೋ ಫಾಸ್ಟ್. ಎಲ್ಲರೂ 2-3 ಬೇಳೆ ವಿಸಿಲ್ ಬೇಯಿಸ್ತಾರೆ, ಬೇಳೆಗಳಾಗ್ಲಿ ಕಾಳುಗಳಾಗ್ಲಿ ಒಂದೇ ವಿಸಿಲ್ಗೆ. ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ, ಕೊತ್ತಂಬರಿ ಕಡ್ಡಿ ಹಾಕೊಂಡಿದ್ದೀನಿ ನೋಡಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಒಣಮೆಣಸಿನಕಾಯಿ ಖಾರಕ್ಕಾಗಷ್ಟು, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಹುಣಸೆಹಣ್ಣು, ಒಂದು ಸ್ವಲ್ಪ ಕರಿಬೇವು. ಈಗ ಇವಿಷ್ಟನ್ನು ರುಬ್ಕೋಬೇಕು. ಇಷ್ಟು ಒಗ್ಗರಣೆಗೆ ಫ್ರೆಂಡ್ಸ್. ಬೇಳೆ ಎಲ್ಲ ಒಂದು ವಿಸಿಲ್ ಆದ್ಮೇಲೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ಕೊಂಡು ಟೊಮೊಟೊ ಅವೆಲ್ಲ ಸ್ವಲ್ಪ ಮಸ್ಕೋಬೇಕು. ಚೆನ್ನಾಗಿ ಬೆಂದ್ಬಿಟ್ಟಿತ್ತು ಒಂದೇ ವಿಸಿಲ್ಗೆನೆ, ಅದಕ್ಕೆ ನಾನು ಸೌಟಲ್ಲೇ ಮಸ್ಕೊಳ್ತಾ ಇದ್ದೀನಿ, ಇಲ್ಲಾಂದ್ರೆ ಮಸಿಯೋ ಕೋಲಲ್ಲಿ ಮಸ್ಕೋತಿದೆ. ಆಮೇಲೆ ರುಬ್ಬಿಟ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ. ಇದು ರಸಮ್ ಆಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಹಾಕೋಬೇಕು. ಹುಣಸೆಹಣ್ಣು ಅದರಲ್ಲೇ ಹಾಕಿ ರುಬ್ಕೊಂಡಿದ್ದೀನಿ. ಹುಳಿ ಮೇನ್ ಇಂಪಾರ್ಟೆಂಟು. ಅರಿಶಿನ ಒಂದು ಸ್ವಲ್ಪ ಹಾಕಿ ಇದನ್ನ ಕುದಿಸ್ಕೋಬೇಕು. ನಾನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ತೆಳ್ಳಗೆ ಮಾಡ್ಕೊಂಡ್ರೆ ಮಿಕ್ ಬಿಡುತ್ತೆ ರಸ ಅಂದ್ಬಿಟ್ಟು. ತೆಳ್ಳಗೆ ಮಾಡ್ಕೊಂಡು ಸೂಪರ್ ಇರ್ತೈತೆ. ಒಂದು ಬಾಣಲಿಲಿ ಎಣ್ಣೆ ಹಾಕೊಂಡು, ಸಾಸಿವೆ ಹಾಕೊಂಡು, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಪೇಸ್ಟ್ ಸ್ವಲ್ಪ ಹಾಕೊಂಡೆ, ಟೇಸ್ಟ್ ಸೂಪರ್ ಆಗಿರುತ್ತೆ ರಸಮ್ಗಳಿಗೆ ಅಂತ. ಆಮೇಲೆ ಕರ್ಬೇವು ಹಾಕೊಂಡೆ. ಶುಂಠಿ ಪೇಸ್ಟ್ ಮರಿಬೇಡಿ ಫ್ರೆಂಡ್ಸ್. ಸ್ವಲ್ಪ ಇಂಗು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಎಣ್ಣೆಗೆ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ನಾವು ಕುದಿಸಿಕೊಂಡಿರೋ ರಸಮ್ ಹಾಕೋಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಖಾರದ ಪುಡಿ. ಏನಿಲ್ಲ, ಅದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಅಂತ ಅಷ್ಟೇ, ಮತ್ತೆ ಸ್ವಲ್ಪ ಖಾರ ಇರಲಿ ಅಂತ. ಇದನ್ನ ಒಗ್ಗರಣೆ ಹಾಕೋಬಿಟ್ಟು ಒಂದ್ ಕುದಿ ಕುದಿಸ್ಕೊಂಡ್ರೆ ಸಾಕು. ಯಾವ್ದೇ ಸಾಂಬಾರಾಗ್ಲಿ ಒಗ್ಗರಣೆ ಹಾಕೊಂಡು ಒಂದ್ ಕುದಿ ಕುದಿಸ್ಕೊಂಡ್ರೆ ಅದ್ ಚೆನ್ನಾಗಿರ್ತೈತೆ, ನನಗೆ ಟೇಸ್ಟ್ ಆಗಿ ಅನಿಸ್ತೈತೆ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋಬಿಟ್ರೆ ಟೇಸ್ಟಿ ಬೇಳೆ ರಸಮ್ ರೆಡಿ. ಹಂಗೆ ಪಕ್ಕದಲ್ಲಿ ತವ ಇಟ್ಕೊಂಡು ಬೆಂಡೆಕಾಯಿನ ಫ್ರೈ ಮಾಡ್ಕೋಬಿಟ್ಟೆ. ಫಿಶ್ ಫ್ರೈ ತರ ಕಾಣಿಸ್ತಾ ಅದಂತೂ. ಅನ್ನ, ರಸ, ಬೆಂಡೆಕಾಯಿ, ಅದ್ರ ಮೇಲೆ ಇಟ್ಟಿರೋದೆ ತುಪ್ಪ.
ಆಲೂಗಡ್ಡೆ ಎಲ್ಲಪ್ಪ ತುಪ್ಪ ಅನ್ನ ರಸಕ್ಕೆ ತುಪ್ಪ ಚೆನ್ನಾಗಿರ್ತಿತ್ತು. ಅದಕ್ಕೆ ಡೈಲಿ ಒಂದೊಂದ್ ಸ್ಪೂನ್ ಅಷ್ಟೇ, ನಾನು ಕೊಟ್ಟಷ್ಟೇ ತಿನ್ಬೇಕು, ಜಾಸ್ತಿ ತುಪ್ಪ ತಿನ್ಬಾರ್ದು. ಓ ಮೈ ಗಾಡ್, ನನ್ ಗಡ್ಡ ತಿನ್ನಕ್ ಹೋಗ್ಬಿಡ್ತಾ ಇಲ್ಲ ಇವರು. ಮಾತಾಡೋ. ಹೊಸ ರಸ ಅಪ್ಪಿ ಇವತ್ ತಾನೇ ಕಂಡಿಡಿದ್ದೀನಿ. ಸೂಪರ್ ಆಯ್ತಾ ಫ್ರೆಂಡ್ಸ್? ತುಪ್ಪನ ತುಂಬಾ ಜನ ಹಿಂಗೆಲ್ಲ ಮಾಡೋದು ಅಂತ ಹೇಳಿದ್ರಿ. ಒಂದೆರಡು ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡಿದೆ, ಅವ್ರು ಹಿಂಗೆ ಮಾಡಿದ್ರು. ಇದು ಹೊಸ ತರ ಆಯ್ತಲ್ಲ ಅಂದ್ಬಿಟ್ಟು ಮಾಡ್ದೆ. ನೀವು ನಂಬಲ್ಲ ಎಷ್ಟು ಟೇಸ್ಟ್ ಆಗೈತೆ ಅಂದ್ರೆ ತುಪ್ಪ ಹೇಳಕ್ಕಾಗಲ್ಲ, ಅಷ್ಟು ಟೇಸ್ಟ್ ಆಗೈತೆ. ನೆಕ್ಸ್ಟ್ ಟೈಮ್ ಸಹ ನಾನು ಹಿಂಗೆ ಮಾಡ್ತೀನಿ, ಅಷ್ಟು ಚೆನ್ನಾಗೈತೆ. 2 ತಟ್ಟೆ ಅಷ್ಟು ಚೆನ್ನಾಗೈತೆನಪ್ಪಿ ರಸ. ಬೆಂಡೆಕಾಯಿ ಫ್ರೈ ಹಾಕಿದ್ದೀನಿ ನೋಡು. ನಮ್ ಟೆಡ್ಡಿ ಬೇರು ಈ ದುರಂತ ನೋಡೋದ್ ಬೇಡ ಅಂತ ದಬ್ಬಾಕೊಂಡ್ ಮಲ್ಕೊಬಿಟ್ಟೈತೆ. ಸರಿ, ಹೊಟ್ಟೆ ತುಂಬ ತಿನ್ನು. Later that same evening. ಈಗ ಸಂಜೆ 5 ಗಂಟೆ ಆಯ್ತು. ಈಗ ನಾಳೆ ಶುಕ್ರವಾರ ಪೂಜೆಗೆಲ್ಲ ಕ್ಲೀನ್ ಮಾಡ್ಕೊಳ್ಳುವ ಅಂತ ಬಂದ್ವಿ. ನೋಡಿದ್ರೆ ಮಳೆ ಮೋಡ ಫುಲ್ಲು. ಇವತ್ತು ಒಂದೇನಾದ್ರು ಹಾಯ್ ಟಾಮ್ ಫ್ರೆಂಡ್, ನಮ್ ಟಾಮನ್ ನೋಡ್ದೇನಾ? ಟಾಮ್ ಫ್ರೆಂಡ್, ನಮ್ ಟಾಮನ್ ನೋಡ್ದ? ಇವನ್ ತರ ಇನ್ನೊಬ್ಬ ಅವನ ಫ್ರೆಂಡ್ಸ್ ಟ್ವಿನ್ಸ್ ಇದಾರೆ. ನಮ್ ಟಾಮನ್ ನೋಡ್ದ್ಯಾ? ನಮ್ ಟಾಮ ಅವನು ಜಗಳ ಮಾಡ್ಕೊಂಡವನೆ, ಅವನ ಜೊತೆ ಸೇರ್ತಾ ಇಲ್ಲ ಇತ್ತೀಚೆಗೆ ನಮ್ ಟಾಮ್. ಏನಪ್ಪ? ಅಯ್ಯೋ ಬಾರಪ್ಪ, ಇದ್ರೆ ಇರ್ತವೆ, ಮನೆ ಕೆಲಸ ಮಾಡುವ. ಶಿವ ಮಳೆ ಬಂದ್ಬಿಡ್ತೈತೆ ಅನ್ಬಿಟ್ಟು ನೀರ್ ಕಾಯ್ಸಕ್ಕೆ ತೆಂಗಿನಕಾಯಿ ಅದು ಇದೆಲ್ಲ ಎತ್ಕೊಂಡ್ ಆಗ್ತೈತೆ, ಒಂಬಳೆಗಳೆಲ್ಲ. ಆದ್ರೂ ಮಳೆ ಬಂದೇ ಬರ್ತೈತೆ. ನೆನೆದಿರೋ ಜಾಗದಲ್ಲಿ ಹೆಂಗಿಕ್ತೀವನೋ ಗೊತ್ತಿಲ್ಲ. ನಾಳೆ ಶುಕ್ರವಾರ ಫ್ರೆಂಡ್ಸ್. ಓ ಮೈ ಗಾಡ್, ಶುಕ್ರವಾರ ಬಂದ್ರೆ ಚಳಿ ಜ್ವರ. ಹೂನಪ್ಪ, ದೇವ್ರ ಸಾಮಾನು ದೇವ್ರ ಕೂಡ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಶಿವ ಏನ್ ಕೆಲಸ ಮಾಡ್ತೈತೆ ಅಂದ್ರೆ ಬೆಡ್ಶೀಟ್ಗಳು ಹೋಗ್ಕೊಡ್ತೈತೆ, ನಾನು ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಇಬ್ರು ಶೇರ್ ಮಾಡ್ಕೊಂಡಿದೀವಿ, ಆಸ್ತಿ ತರ ಶೇರ್ ಮಾಡ್ಕೊಂಡಿದೀವಿ ಕೆಲಸನ. ಇವತ್ತು ಅಪರೂಪಕ್ಕೆ ಮನೆ ಕೆಲಸ ಮಾಡಕ್ ಹೆಲ್ಪ್ ಮಾಡ್ತೈತೆ. ಹಂಗಾಗಿ ಶಿವ ಮೂಡ್ ಚೆನ್ನಾಗಿದ್ದಾಗೇನೆ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ಮನೆ ಕೆಲಸ ಅಲ್ಲ, ಬೆಡ್ಶೀಟ್ ಒಂದೇ ಫ್ರೆಂಡ್ಸ್, ನೀವೇನು ಅಪಾರ್ಥ ಮಾಡ್ಕೋಬೇಡಿ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನಮ್ಮನೆ ಚಿಕ್ಕ ಮನೆ, ದೊಡ್ಡ ಮನೇಲಿ ಧೂಳು ತುಂಬ್ಕೊಳ್ಳೋದಕ್ಕೆ ಒಂದು ಅರ್ಥ ಐತೆ. ನಮ್ಮನೆ ಚಿಕ್ಕ ಮನೆ, ಒಂದು ಕಿಟಕಿ ಇಲ್ಲ, ಬಾಕ್ಲೊಂದ್ ಐತೆ. ಅದು ಯಾವ ಗ್ಯಾಪ್ ಅಲ್ಲಿ ಬಂದು ಧೂಳು ಕೂತ್ಕೋತೈತೆ ನನ್ಗೆ ಗೊತ್ತಿಲ್ಲ. ದಿನ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ತಾ ಇರ್ತೀನಿ. ನನ್ಗೆ ಅನಿಸ್ತೈತೆ ನನ್ನ ಮೇಲೆ ಹೊಟ್ಟೆ ಕಿಚ್ಚಿಗೆ ಶಿವನ ಧೂಳು ಆಗ್ತೈತೆ ಮನೆ ತಗೊಂಬಂದು ಅಂತ. ಹಾ, ರೆಡಿ ಸ್ಟಡಿ ಗೋ. ಅಪ್ಪಿ 4 ಬೆಡ್ಶೀಟ್ ಒಂದೇ ದಿನ ಹೋಗಿತಿ ಅಪ್ಪಿ. ಅಳೋದಲ್ಲ, ಮನೆಯೆಲ್ಲ ಕ್ಲೀನ್ ಆದ್ರೆ ತಾನೇ ಫ್ರೆಂಡ್ಸ್ ಪೂಜೆ ಮಾಡಕ್ ಹೋಗೋದು. ಅದು ಗಂಡ್ ಮಕ್ಳಿಗೆ ಅರ್ಥ ಆಗಲ್ಲ, ನಮ್ಗೆ ಗೊತ್ತು. ಎಲ್ಲ ಹಂಗೆ ಗಲೀಜ್ ಇಟ್ಕೊಂಡು ಪೂಜೆ ಮಾಡಿದ್ರೆ ದೇವ್ರು ಹೊರ ಕೊಡೋದು ಸಹ ಹೊರ ಕೊಡಲ್ಲ. ಅದಕ್ಕೆ ನನ್ನ ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡಿಸಿ ಪೂಜೆ ಮಾಡೋದು. ಮಾಡಿಸಿ ಅಲ್ಲ, ಮಾಡಿ ಫ್ರೆಂಡ್ಸ್, ನಾನು ಒಬ್ಳೆ ಮಾಡೋದು. ಬೆಡ್ಶೀಟ್ ಮಾಡ್ತಾ ಹೋಗಿಸ್ಕೋತೀನಿ ಕೈ. ನಾವು ಜಾಸ್ತಿ ಪಾತ್ರೆ ಬಂದ ತಕ್ಷಣ ಕುತ್ಕೊಂಡು ತೊಳೆದಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಮಾತಾಡ್ಕೊಂಡಿದ್ರೆ ಮಾತಾಡ್ ಮಲ್ಲಿ ಎಲ್ಲ ಹಾಕ್ಬಿಡ್ತೀನಿ. ಅದಕ್ಕೆ ನಾನು ಒಂದು ರಾಶಿ ಬೆಡ್ಶೀಟ್ಗಳೆಲ್ಲ ಇಟ್ಕೊಂಡು ಶಿವ ಹಾಕ್ಬೇಕು. ಪಾಪ ಹೆಂಗ್ ಹೋಗಿತೈತು, ಶಿವ ನೆನ್ಸ್ಕೊಂಡ್ರೆ ಅಳು ಬತ್ತೈತೆ. ನಾನೇ ಕಳ್ಳಿ ಫ್ರೆಂಡ್ಸ್, ಮನೇಲಿ ನಾನು ಹೊರಗಡೆ ಕೆಲಸ ಮಾಡಿ ಶಿವಗೆ ಸಪೋರ್ಟ್ ಮಾಡಲ್ಲ ಸಂಸಾರಕ್ಕೆ. ಹಂಗೆ ಅದು ಬರೀ ಬೆಡ್ಶೀಟ್ ನನ್ನ ಕೈಲಿ ಎತ್ತಕ್ಕಾಗಲ್ಲ ಫ್ರೆಂಡ್ಸ್. ಹೆಣ್ಮಕ್ಳು ದೊಡ್ಡ ಬೆಡ್ಶೀಟ್ ಒಗ್ಯಕ್ಕಾಗಲ್ಲ, ಅದಕ್ಕೆ ಕೊಡ್ತಾ ಇದ್ದೀನಿ. ಇಲ್ಲಾಂದ್ರೆ ಶಿವ ಒಗಿತೈತಾ? ಬಟ್ಟೆಗಳು ಒಂದು ರಾಶಿ ಐತೆ, ನಾನು ಒಗಿಲಾರೆ ಕಣಪ್ಪ. ಬೇಕಾದ್ರೆ ಮನೆ ಬಿಟ್ಟು ಹೋಗಂದ್ರೆ ಹೋಗ್ಬಿಡ್ತೀನಿ. ಈ ಮಳೆಗಾಲದಲ್ಲಿ ಬಟ್ಟೆ ಹೋಗಿದ್ರೆ ಬೇಗ ಒಣಗಳವಲ್ಲ, ಅದ್ ಬೇರೆ ಡಬಲ್ ಕೆಲಸ. ಎತ್ತಿ ಒಣಗಾಕೋದು, ಆಮೇಲೆ ಎತ್ತಿ ಮನೆ ಒಳಗಾಕೋದು, ಮನೆ ಒಳಗಾಕೋದು. 2 ದಿನ ಬೆಳ್ಳುಳ್ಳಿ ತಿನ್ಬಿಟ್ಟು ಹೊಟ್ಟೆ ಕರ್ಗೈತಾ ಅಂತ ಕೇಳ್ತಿದ್ದೆ. ಅಯ್ಯೋ ಬಿಡಪ್ಪ, ನಾವು ಸಣ್ಣಾಗ ಏನು ಕಾಂಪಿಟೇಷನ್ಗೆ ಹೋಗ್ಬೇಕು. ನಾವು ಪ್ರಪಂಚದ ಅತಿ ಸಣ್ಣವಾದ ವ್ಯಕ್ತಿಗಳು ಅಂತ. ಹೂನಪ್ಪಿ, ಬೆಡ್ಶೀಟ್ಗಳಂದ್ರೆ ಇನ್ನೇನು. ಯಾವಾಗಲೂ ತಿಂಗಳಿಗೊಂದ್ಸಲ ಬೆಡ್ಶೀಟ್ ಹಾಕೊಡಕ್ಕೆ ಮಲಗಿಸ್ಬಿಡ್ತಾಳೆ ಅಂತ ಭಯ ಬೀಳ್ತೀಯಪ್ಪಿ. ನಾವ್ ಹೆಂಗ್ ವಾರ ಬಟ್ಟೆಗಳು ಒಗಿಬೋದು ಅಪ್ಪಿ? ಇನ್ನೇನ್ ಮಳೆ ಸ್ಟಾರ್ಟ್ ಅಪ್ಪಿ. ಬೆಡ್ಶೀಟ್ಗಳು ಕುಕ್ಕು ಪರವಾಗಿಲ್ಲ, ಬೆಳಗ್ಗೆ ಒಣಗಾಕೊಂಡ್ರು ಆಗ್ತಿದೆ ತಾನೇ ಪಿ. ಹೌದು, ಯಾಕೆ ನೀನ್ ಕಂಫರ್ಟ್ ತರಲ್ಲ? ಮೊದ್ಲೆಲ್ಲ ತರ್ತಿದ್ದಲ್ಲ. ಕಂಫರ್ಟ್ ತಗೋಬಪ್ಪಿ, ಕಂಫರ್ಟಬಲ್ ಆಗಿರ್ತೈತೆ ನಮ್ಗೆ. ಯಾಕೆ ಫ್ರೆಂಡ್ಸ್, ನಾವು ನರ್ಸರಿಲಿ ಮಣ್ಣು ಕೆಲಸ ಮಾಡೋರು ಕಂಫರ್ಟ್ ಹಾಕೋಬಾರ್ದಾ? ಮೊದ್ಲೆಲ್ಲ ತರ್ತಾ ಇತ್ತು ಫ್ರೆಂಡ್ಸ್, ಆಮೇಲೆ ಖರ್ಚು ಯಾಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತು. ವಾತಾವರಣ ತಣ್ಣಗೈತೆ, ಈ ತಣ್ಣಗಿರೋದಕ್ಕೆ ಹೋಗಿ ನಿದ್ದೆ ಮಾಡೋಣ ಅನ್ಸ್ತೈತೆ. ಮೊದ್ಲು ಇದ್ರ ಮೇಲೆ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಮನೆ ಕ್ಲೀನಿಂಗ್ ಫ್ರೆಂಡ್ಸ್ ತಂದು ವಿಡಿಯೋ ಅದು ಇದನ್ನೆಲ್ಲ ತಾನೇ ತೊಳೆದಿ ಮನಿ ಪ್ಲಾಂಟ್ ಇಟ್ಟಿದ್ದೀನಿ. ಬಳೆಗಳಲ್ಲಿ ಧೂಳೈತೆ. ಓ ಮೈ ಗಾಡ್. ಸೊಳೆ ಬತ್ತಿ ಯೂಸ್ ಮಾಡಬೇಡಿ, ಗುಡ್ ನೈಟ್ ಹಚ್ಚಿ ಅಂದ್ರಲ್ಲ ಫ್ರೆಂಡ್ಸ್. ಗುಡ್ ನೈಟ್ ಐತೆ,
ಆದ್ರೆ ಇದೊಂಥರ ಸ್ಮೆಲ್ಲು, ಎಲ್ಲ ಸ್ಮೆಲ್ಗಳೇ. ನನಗೆ ತಿನ್ನೋ ತಿಂಡಿಗಳು ಬಿಟ್ಟು ಬೇರೆ ಯಾವ ಸ್ಮೆಲ್ ಇಷ್ಟ ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ನನಗೆ ಆಗಲ್ಲ. ಶಿವಾಗ ಹೇಳಿದೆ ಫ್ರೆಂಡ್ಸ್, ನನಗೆ ಫಿಶ್ ಟ್ಯಾಂಕ್ ತಂದ್ಕೊಡೋನ್ನ ಆಮೇಲೆ ಹೇಳಿದ್ ಮತ್ತೆ ಕೇಳಿಲ್ಲ. ಅದಕ್ಕೆ ಇದ್ರಲ್ಲೇ ಫಿಶ್ ಬಿಡ್ತೀನಿ, ಫಿಶ್ ಮಾತ್ರ ತಂದ್ಕೊಡೋ ಟ್ಯಾಂಕ್ ಬೇಡ ಅಂತ ಹೇಳಿದೀನಿ. ನೋಡಿ ಇದು ಫಿಶ್ ಟ್ಯಾಂಕ್ ತರನೇ ಐತೆ. ಅದಕ್ಕೆ ಬಟ್ಟೆ ಸ್ವಲ್ಪ ಒರೆಸ್ನಂದ್ರೆ ಫುಲ್ ಹೋಗ್ಬಿಡ್ತೈತಿ, ಯಾಕಂದ್ರೆ ಇದು ವಾಟರ್ ಕಲರ್, ಅದಕ್ಕೆ ಒರೆಸಲ್ಲ ಇದನ್ನ. ಇದು ಫೇಮಿಂಗ್ ಹಾಕ್ಸೋಣ ಅಂತ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಅಪ್ಪ ಡಸ್ಟ್ ಅಲರ್ಜಿ ನನಗೆ. ಇದೆಲ್ಲಾದ್ರೂ ಹಾಕಿದ್ರೆ ನಾನೇ ಹೊಡೆದಾಕ್ಬಿಡ್ತೀನಿ ಅಲ್ಲಿ ಕೈ ತಾಕ್ಸಿ ಅಂತ. ಇನ್ನೊಂದ್ ಸ್ವಲ್ಪ ಇದು ಮೇಲೆ ಇನ್ನೊಂಚೂರು ನೀಟಾಗಿ ಪೇಂಟಿಂಗ್ ಎಲ್ಲ ಮಾಡ್ಬಿಟ್ಟು ಯಾರು ಗಿಫ್ಟ್ ಕೊಟ್ಬಿಡ್ತೀನಿ. ಹೆಂಗೆ ಫ್ರೆಂಡ್ಸ್? ಲೈಟ್ ಹಾಕೊಂಡ್ ಬಟ್ಟೆ ಹೋಗಿತಾ ಇದೆಯಲ್ಲಪ್ಪಿ, ಕ್ಯಾಚ್ ಇಟ್. ಕ್ಲೀನ್ ಕೃಷ್ಣಪ್ಪ ಇವತ್ತು ಬೆಡ್ಶೀಟ್ಗಳು. ಫ್ರೆಂಡ್ಸ್, ಈ ತರ ಫ್ರಿಜ್ ಮೇಲೆ ಬಟ್ಟೆ ಎಲ್ಲ ಯಾಕೆ ಸೇಫ್ಟಿಯಾಗಿ ನೋಡ್ಕೋತೀವಿ ಗೊತ್ತಾ? ಅಂದ್ರೆ ಇದು ನಮ್ಮನೆ ಮಹಾಲಕ್ಷ್ಮಿ ತರ ಅಲ್ವಾ, ಕಾಸ್ಟ್ ಕೊಟ್ಟು ತಂದಿರ್ತೀವಲ್ಲ, ಲಕ್ಷ್ಮೀ ಸ್ವರೂಪ. ದೇವ್ರಿಗೆ ಹೆಂಗೆ ಡೆಕೋರೇಷನ್ ಮಾಡ್ತೀವಿ ಹಂಗೆ ಈ ತರ ಸಾಮಾನುಗಳಿಗೂ ಡೆಕೋರೇಷನ್ ಮಾಡ್ಬೇಕು. ಅವಾಗ ಇವು ನಮ್ಮನೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದಾರೆ ಅನ್ಬಿಟ್ಟು ಜಾಸ್ತಿ ದಿನ ಬಾಳ್ಕೆ ಬರ್ತವೆ, ರಿಪೇರಿನೇ ಆಗಲ್ಲ. ನೋಡಿ 7 ವರ್ಷ ನೋ ರಿಪೇರಿ, ಓನ್ಲಿ ಐಸ್ ಕಟ್ಟೆ ಕಟ್ಟಿಂಗ್ ಅಷ್ಟೇ. ತೋರಿಸ್ತೀನಿ ರೀ, ಇಲ್ಲಿ ಫುಲ್ಲು ಈ ತರ ಸ್ನೋ ಆಗ್ಬಿಡ್ತೈತೆ. ನಾವೇನಾದ್ರೂ ಕಾಶ್ಮೀರ ಹೋಗ್ಬೇಕಾದ್ರೆ ನಾವೇನೋ ದುಡ್ಡು ಕೊಟ್ಟು ಫ್ಲೈಟ್ ಅಲ್ಲೇ ಹೋಗ್ಬೇಕಂತೀನಿಲ್ಲ. ಹಿಂಗ್ ಓಪನ್ ಮಾಡಿದ್ರೆ ಇದೇ ಕಾಶ್ಮೀರ್. ನೋಡಿ ಸ್ನೋ ಎಲ್ಲ ಸಿಗ್ತೈತೆ. ಇದು ರಿಪೇರಿಗೆ ಬಂದೈತೆ ಅಂತ ಅರ್ಥ. ಲೈಟ್ ಆಫ್ ಮಾಡಿದೀನಿ ಫ್ರೆಂಡ್ಸ್, ಲೈಟ್ ಆಫ್ ಮಾಡ್ಬಿಟ್ಟು ಬಿಟ್ಟಿದ್ದೀನಿ. ಫ್ರೆಂಡ್ಸ್, ಇದು ಅಲ್ಲಿ ಗೇಟ್ ಪಕ್ಕ ಮಕ್ಳು ಆಟ ಆಡ್ತಾ ಇರ್ತಾರ, ಅವರು ಆಟ ಆಡ್ಬೇಕಾರೆ ಗೇಟ್ ಒಳಗೆ ಎಸ್ದು ಬಿಟ್ಟು ಮರ್ತ್ಬಿಟ್ಟಿರ್ತಾರ, ಅದನ್ನ ಎತ್ಕೊ ಬಂದೆ. ಎಷ್ಟು ಚೆನ್ನಾಗಿದೆ. ನಮ್ಮ ಪ್ರೀತಿಗೆ ಧೂಳಿ ಹಿಡ್ದೈತೆ ಫ್ರೆಂಡ್ಸ್. ಕನ್ನಡಿ ಯಾಕೆ ಮುಚ್ಚಿದೀವಿ ಅಂದ್ರೆ ಫ್ರೆಂಡ್ಸ್, ಮನೆ ಎದುರುಗಡೆ ಕನ್ನಡಿ ಇರಬಾರ್ದಂತೆ, ದೃಷ್ಟಿ ಆಗ್ತಿತ್ತಂತೆ ಮನೆಗೆ. ಅದಕ್ಕೆ ಯಾಕಪ್ಪೇ ನಾನೇನು ಹೇಳ್ತಾ ಇದ್ದೀನಿ. ಎರಡು ಬೆಡ್ಶೀಟ್ ವರ್ಗೂ ಬಂದೈತೆ ನಿನ್ ಕೆಲಸ, ಇನ್ನೆರಡು ಬೆಡ್ಶೀಟ್ ಬಾಕಿ ಐತೆ ತಾನಪ್ಪೆ. ಗುರಾಯಿಸ್ಬೇಡಪ್ಪಿ, ಬೆಡ್ಶೀಟ್ ಹೋಗಿಬೇಕಾರೆ ಸ್ಮೈಲ್ ಮಾಡ್ಕೊಂಡು ಹೋಗಿಬೇಕು. ಏನಪ್ಪ ಬಾ, ಸಾಕ ಟೈಮು. ಏನಪ್ಪಿ ನೀನ್ ಭಯ ಬೀಳಿ ಅಂತಾನೆ ಇಟ್ಟಿದ್ದೆ, ಎದ್ರಕೊಂಡಪ್ಪಿ. ಫ್ರೆಂಡ್ಸ್, ಇದನ್ನ ಬಚ್ಚಲೊಳಗೆ ಇಟ್ಬಿಟ್ಟು ಬಲ್ತಿದ್ದೆ, ಎದ್ರಕೊಂಡೈತೆ ಪಾಪ. ಅಯ್ಯೋ ಪಾಪ. ಈ ಬಳೆಗಳಂತೂ ಫುಲ್ ಧೂಳ್ ಆಗ್ಬಿಟ್ಟೈತೆ ಫ್ರೆಂಡ್ಸ್. ತೆಗ್ದಿಟ್ಕೊಳ್ಳೋದು ಯಾಕೆ, ಈ ಕಷ್ಟ ಯಾಕೆ? ಬರೀ ಹಸಿರು ಕೆಂಪು ಬಳೆಗಳೇ. ನನ್ಗೆ ಹಸಿರು ಕಲರ್ ಕೆಂಪು ಕಲರ್ ಬಳೆಗಳು ಜಾಸ್ತಿ ಇಷ್ಟ. ಬರೀ ಹಸಿರೇ ಐತೆ ನೋಡಿ ಫ್ರೆಂಡ್ಸ್. ಎಲ್ಲ ಧೂಳ್ ಹಿಡಿದ್ಬಿಟ್ಟೈತೆ. ಈ ಬಳೆ ತಗೊಂಡು ಕಡಿಮೆ ಅಂದ್ರೆ ಒಂದು 7 ವರ್ಷ ಆಗೈತೆ. ಲೂಸು ಹಾಕೋತಲ್ಲ, ಅಷ್ಟಪ್ಪ ಆದ್ಮೇಲೆ ಹಾಕೊಳ್ಳೋಣ ಅನ್ಬಿಟ್ಟು ಇಟ್ಟಿದ್ದೀನಿ. ಇದು ಶಿವ ತಂದಿದ್ದೆ ಫ್ರೆಂಡ್ಸ್, ಇದು 350 ರೂಪಾಯಿ ಅಂತೆ ಬಳೆ ಸ್ಟ್ಯಾಂಡ್. ತಗೊಂಡ್ಮೇಲೆ ಅನ್ಸ್ತು ಇದು ಬೇಡವಾಗಿರ್ಲಿಲ್ಲ. ಗೋಡೆ ತಗ್ಲಾಕೋತಾರಲ್ಲ, ಆಗಿನ ಕಾಲದಿಂದ ಐತಲ್ಲ ಫ್ರೆಂಡ್ಸ್, ಹಾರ್ಟ್ ಶೇಪ್ ಬಳೆ ತಗ್ಲಾಕೊಡ್ದು ಈ ತರ ಕೊಂಡಿ, ಅದ್ ತಗೋಬಾ ಅಂತ ಹೇಳ್ದೆ. ಆಮೇಲೆ ಇದು ತಂದ್ಬಿಡ್ತು. ಅದಾಗಿದ್ರೆ ಒಂದ್ ಕಡೆ ಗೋಡೆ ತಗ್ಲಾಕ್ಬೋದು. ಇದು ಫ್ರಿಜ್ ಮೇಲೆ ಇಟ್ಟಿರ್ತೀವ, ಭಯ ಫ್ರಿಜ್ ಏನ್ ಕೈ ಜರಿ ಇದ್ ಬಿದ್ದೋಗ್ಬಿಟ್ರೆ ಬಳೆ ಎಲ್ಲ ಡಮಾರ್ ಅಂತ. ಆದ್ರೆ ಇದು ಚೆನ್ನಾಗಿದೆ, ಜಾಸ್ತಿ ಬಳೆಗಳು ಇಟ್ಕೋಬಹುದು. ಬಳೆ ಸ್ಟ್ಯಾಂಡ್ ಇದ್ರ ಹೆಸರು.
ಈಗೊಂದು ಬಳೆ ಸ್ಟ್ಯಾಂಡ್ ತರ ಕಾಣಿಸ್ತಿತ್ತು. ಈ ಬಳೆ ತಗೊಂಡು 5 ವರ್ಷ ಆಯ್ತು. ಇನ್ನ ಗಟ್ಟಿಯಾಗೈತೆ. ಈ ತರ ಸಿಂಗಲ್ ಬಳೆ ತಗೋತೀನಿ ಫ್ರೆಂಡ್ಸ್. ನಾನು ಎಲ್ಲರೂ ಹೋಗ್ಬೇಕಾರೆ ಸಿಂಗಲ್ ಬಳೆನೆ ಹಾಕೊಂಡು ಹೋಗೋದು. ಅಂದ್ರೆ ಸಣ್ಣ ಪುಟ್ಟ ಏನೋ ಫಂಕ್ಷನ್ ಆದ್ರೆ ಜಾಸ್ತಿ ಬಳೆಗಳು ಹಾಕೊಂಡು ಹೋಗ್ತೀನಿ. ಬಳೆಗಳಂದ್ರೆ ಜಾಸ್ತಿ ಇಷ್ಟ ನನಗೆ. ತೊಳೆದ್ಮೇಲೆ ಒಂದು ಕಲರ್ ಐತೆ ಇವು ಅಂತ ಕಾಣಿಸ್ತೈತೆ. ಧೂಳ್ ಕುತ್ಕೊಂಡ್ಬಿಟ್ಟಿದಿಲ್ಲ. ಬಳೆ ಮೇಲೆ ಧೂಳ್ ಕುತ್ಕೋಬಾರ್ದು ಫ್ರೆಂಡ್ಸ್. ಬಳೆ ಅಂದ್ರೆ ಲಕ್ಷ್ಮಿ ಅಲ್ಲ. ಆದ್ರೆ ನನಗೆ ಕ್ಲೀನ್ ಮಾಡಕ್ ಆಗದೆ ಇದ್ರು ತೆಗ್ದಿ ಕೊಡ್ತೀನಿ. ಇದೆಲ್ಲ ಸುಮಾರು ವರ್ಷಗಳ ಹಿಂದೆ ತಗೊಂಡಿದ್ದು ಫ್ರೆಂಡ್ಸ್. ಹಾಕೊಳಕ್ಕೆ ಟೈಮ್ ಇಲ್ಲ. ಕೈಲಿರೋ ಬಳೆಗಳೈತಲ್ಲ ಗಟ್ಟಿಗೆ ಒಡ್ದಾಗಲ್ಲ ನನ್ನ ಕೈಯಲ್ಲಿ ಬಳೆಗಳು ಬೇಗ. ಅದಕ್ಕೆ ಇನ್ನವೇ ಸ್ಟ್ರಾಂಗ್ ಆಗಿವೆಲ್ಲ. ಇದ್ರಲ್ಲಿ ಒಂದ್ ಸ್ವಲ್ಪ ಮುದ್ರಮ್ಮನ ದೇವಸ್ಥಾನ ಬಳೆಗಳು ಐತೆ. ಅಲ್ಲಿ ಹೋದಾಗ ಅಲ್ಲಿ ಕೊಡ್ತಾರೆ ಅವರು. ನಮ್ಮೂರವ್ರು ಇದ್ರೆ ಕೊಡ್ತಾರೆ. ನಮ್ಮೂರವ್ರು ಪೂಜೆ ಮಾಡ್ತಾರಲ್ಲ ಅವ್ರ ಪರಿಚಯ ಇರ್ತೀನಿ, ಅವ್ರು ಕೊಡ್ತಾರೆ. ದೇವ್ರ ಹತ್ರ ಇರೋ ಎತ್ತಿ ನಾವ್ ಹಂಗೆ ಎತ್ಕೊಂಡ್ ಬರ್ತೀನಿ. ದೇವ್ರ ಹತ್ರ ಕೊಡೋದು ಬೇಡ ಅನ್ಬಾರ್ದು ಅಂತ. ನಮ್ಮ ಮನೇಲಿ ಧೂಳು ಜಾಸ್ತಿ ಫ್ರೆಂಡ್ಸ್, ಬೇಜಾರು. ನೋಡಿ ಈಗ ಒಂದು ಕಲರ್ಗೆ ಬಂತು ಎಲ್ಲ. ಫ್ರೆಂಡ್ಸ್ ನನ್ಗೆ ಎಲ್ಲಕ್ಕಿಂತ ಜಾಸ್ತಿ ಇಷ್ಟ ಆಗೋ ಬಳೆ ಅಂದ್ರೆ ತೋರಿಸ್ತೀನಿ. ಈ ತರ ಪ್ಲೈನ್ ಬಳೆಗಳು, ಬ್ರೌನ್ ಕಲರ್ ಗ್ರೀನ್ ಕಲರ್ ಬರ್ತೈತೆ. ಈ ತರ ಬಳೆಗಳು ಇವೆರಡು ಅಂದ್ರೆ ನನ್ಗೆ ಸಖತ್ ಇಷ್ಟ. ಮದುವೆದಲ್ಲ ನಾನು ಜಾಸ್ತಿ ಇದೆ ಹಾಕೋತಿದೆ. ಮತ್ತೆ ಇವು ಕಡಿಮೆ ರೇಟಿಗೆ ಸಿಗ್ತವೆ. ಕಡಿಮೆ ರೇಟಿಗೆ ಜಾಸ್ತಿ ಸಿಗ್ತವೆ. ಅದಕ್ಕೆ ಈ ಬಳೆಗಳೇ ಹಾಕೊಳ್ತಾ ಇದೆ. ನಂಗೆ ಈಗಲೂ ಈ ಬಳೆಗಳೇ ಇಷ್ಟ. ಈ ಸಲ ಹೋದಾಗ ಸ್ಟೋರ್ಗೆ ತಗೋಬತ್ತೀನಿ, ಅವೇ ಹಾಕೊಳ್ತೀನಿ. ಇದು ಓಂ ಶಕ್ತಿಗೆ ಹೋದಾಗ ಹಾಕ್ಸ್ಕೊಂಡಿದ್ದೆ. ಹೋಗಿದ್ದೆ ಫ್ರೆಂಡ್ಸ್ ನಾನು ಒಂದು 6 ವರ್ಷಗಳ ಹಿಂದೆ. ಆಮೇಲೆ ಹೋಗ್ಲೇ ಇಲ್ಲ. ಲಾಸ್ಟ್ ವರ್ಷ ಹೋಗ್ಬಿಟ್ಟು ಬಂದ್ಬಿಡೋಣ 3 ವರ್ಷ ಕಂಪ್ಲೀಟ್ ಆಗಿ ಅಂತ ಅನ್ಕೊಂಡೆ. ಆಮೇಲೆ ಶಿವಾಗ ಹುಷಾರಿಲ್ದಿರ ಆಯ್ತಲ್ಲ, ಅವಾಗ ನನ್ಗೆ ದೇವ್ರ ಮೇಲೆ ಕೋಪ ಬಂತು. ಅದಕ್ಕೆ ನಾನು ಬಿಟ್ಬಿಟ್ಟೆ ಹೋಗೋದು. ಯಾವಾಗಾರ ದೇವ್ರ ಕರ್ಕೊಂಡೋಗಿ ಹೋಗೋಣ. ನಾವು ಹೋಗೋದು ಅನ್ಕೊಳ್ಳೋದಲ್ಲ, ದೇವ್ರೇ ಕರ್ಸ್ಕೋಬೇಕು. ಅವ್ರಿಗೆ ನಮ್ಮ ಭಕ್ತಿ ಇಷ್ಟ ಆದ್ರೆ. ನೋಡಿ ಫ್ರೆಂಡ್ಸ್, ಇವಿಷ್ಟು ನಮ್ಮ ಬಳೆಗಳು ಎಲ್ಲ ತೊಳೆದ್ಮೇಲೆ ನೀಟಾಗಿ ಕಾಣಿಸ್ತಿದೆ, ಫ್ರೆಶ್ ಆಗಿ ಹೊಸ ಬಳೆಗಳ ತರ. ಓಪಾ ಸ್ಲೋಲಿ ಇಷ್ಟೇ ಫ್ರೆಂಡ್ಸ್. ನಮ್ಮ ಬಳೆಗಳು ಇಲ್ಲೇ ಇರ್ತವೆ ಯಾವಾಗಲೂ. ಹೆಣ್ಮಕ್ಳಿರೋ ಮನೇಲಿ ಯಾಕೆ ಇವೆಲ್ಲ ತಗೋಬೇಕು ನಾವು? ಸುಮ್ಮನೆ ನಮ್ಗೆ ಹಿಂಸೆ ಕ್ಲೀನ್ ಮಾಡಕ್ಕೆ. ಬರೀ ಇಷ್ಟು ಸಾಮಾನು ಇರೋದಕ್ಕೆ ನನ್ಗೆ ಇಷ್ಟೊಂದು ಹಿಂಸೆ ಆಗ್ತೈತಿ ಇವೆಲ್ಲ ಕ್ಲೀನ್ ಮಾಡಕ್ಕೆ. ಮನೆ ತುಂಬಾ ಸಾಮಾನು ಇಟ್ಕೊಂಡಿರ್ತಾರೆ ಕೆಲವರು ಹೆಣ್ಮಕ್ಳು. ಅವ್ರ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿತದೆ. ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಅಂದ್ರೆ ನಿಂಬೆಹಣ್ಣಿಲ್ಲ. ಇದು ಮೊನ್ನೆ ಆಸ್ಪತ್ರೆಗೆ ಹೋಗಿದ್ ಮಾತ್ರೆಗಳು. ಇವುಗಳನ್ನೇನಾದ್ರು ಶಿವ ನೋಡ್ಬಿಡ್ತಂದ್ರೆ ಬೈತಾನೆ ಇರ್ತೈತೆ, ಖಾಲಿ ಮಾಡ್ಲಿಲ್ಲ ಅಂತ. ಸುಮ್ನೆ ಆದ್ರೂ ನೀರ್ ತಗೊಂಡು ನುಂಗಿಸ್ಬಿಡ್ತೈತೆ. ನಮ್ಮ ಮನೆ ಕ್ಲೀನಿಂಗ್ ವಿಡಿಯೋ ಯಾವತ್ತೂ ಮಾಡ್ಲಿಲ್ಲ ನಾನು. ಇವತ್ತು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಡೈಲಿ ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಒಂದಿನ ಹಾಕೊಂಡು ಕ್ಲೀನ್ ಮಾಡಲ್ಲ. ತಿಂಗಳಿಗೊಂದ್ಸಲ ಮಾತ್ರ ಇದರ ಒಂದೇ ದಿನ ಹಾಕೊಂಡು ಕ್ಲೀನ್ ಮಾಡ್ತೀನಿ. ಪರ್ಫ್ಯೂಮ್ ನಮ್ಮನೆ ಗಮ್ಮನ್ಲಿ. ಇವಿಷ್ಟು ನನ್ನ ಒಡವೆ ವಸ್ತ್ರಗಳು ಫ್ರೆಂಡ್ಸ್. ಗೋಲ್ಡ್ ಎಲ್ಲ ನಾವ್ ಇಲ್ಲೇ ಇಟ್ಟಿರ್ತೀವಿ. ಯಾರಾದ್ರೂ ಬರಂಗಿದ್ರೆ ಬರ್ಬೋದು, ಆರಾಮಾಗಿ ತಗೋಬಹುದು. 3 ಕಾಸು ತಗೊಳ್ಳಲ್ಲ ಅದನ್ನ ಯಾರು. ನಮ್ಮ ಮಿಕ್ಸಿ ಪುರಾತನ ಮಿಕ್ಸಿ ತರ ಗಲೀಜಾಗ್ಬಿಟ್ಟೈತೆ. ಇವತ್ತು ಈ ಮಿಕ್ಸಿಗೆ ಒಂದು ಗತಿ ಕಾಣಿಸುವ ಸಮಯ ಬಂದಿದೆ. ಏನಿಲ್ಲ, ನೀರ್ ಹಾಕ್ತಿರೋ ನಾರು ಸೋಪ್ ಹಾಕೊಂಡು ಉಜ್ಬೋದು ಫ್ರೆಂಡ್ಸ್, ಏನಾಗಲ್ಲ. ಮೊದ್ಲೆಲ್ಲ ನಾನು ಇದೇ ಟ್ರಿಕ್ ಫಾಲೋ ಮಾಡ್ತಿದ್ದೆ. ನೀಟಾಗಿ ಕ್ಲೀನ್ ಆಗ್ತೈತೆ. ಅದಕ್ಕೆ ಬಟ್ಟೆಲಿ ಉಜ್ಜಿ ಮಾಡೋದ್ಕಿಂತ ಸೋಪಲ್ಲಿ ಒಂದು ರೌಂಡ್ ಉಜ್ಬಿಟ್ಟು ಒರೆಸ್ಬಿಟ್ರೆ ನೋಡ್ಕೊಳ್ಳಿ ಪಳ ಆಮೇಲೆ ತೋರಿಸ್ತೀನಿ. ಆದ್ರೆ ಗ್ಯಾಪಲ್ಲೆಲ್ಲ ಹೋಗ್ಬಾರ್ದು ನೀರು, ಕರೆಂಟ್ ಶಾಕ್ ಹೊಡಿತೈತೆ. ನೋಡಿ, ಒಂದೇ ನಿಮಿಷ ಪಳ. ಅದಕ್ಕೆ ನಾನು ಹಿಂಗ್ ಕ್ಲೀನ್ ಮಾಡ್ತೀನಿ. ನೀವ್ಯಾರು ಮಾಡಕ್ ಹೋಗ್ಬೇಡ್ರಿ ಫ್ರೆಂಡ್ಸ್. ಪದೇ ಹೇಳ್ತಾ ಇದ್ದೀನಿ. ಮಿಕ್ಸಿ ರಿಪೇರಿ ಆಯ್ತಂದ್ರೆ ಆಮೇಲೆ ಬೈಕೊಳ್ತೀರಾ. ನಾನೇ ಒಂದು ಟೆಕ್ನಿಕ್ ಮೇಲೆ ಕ್ಲೀನ್ ಮಾಡ್ತೀನಿ. ಧೈರ್ಯ ರಿಪೇರಿ ಆಗಲ್ಲ ಅಂತ. ಮಿಕ್ಸಿಗೆ ಜೀವ ಇದ್ದಿದ್ರೆ ಮತ್ತೆ ಒಂದ್ಸಲ ಸುತ್ತೋಗ್ಬಿಟ್ಟಿರೋದು. ಪಳ
ಇದನ್ನ ತೆಗೆದು ಕ್ಲೀನ್ ಮಾಡುವಷ್ಟು ಪೇಶನ್ಸ್ ಮಾತ್ರ ನನ್ನಲ್ಲಿ ಇಲ್ಲ ಫ್ರೆಂಡ್ಸ್, ಇಲ್ಲ. ಇದೆಲ್ಲ ನನ್ನ ಡ್ರಾಯಿಂಗ್ ಬುಕ್ಗಳು ಅವು ಇವು ಎಲ್ಲ ತುಂಬಿಟ್ಟು ಬಿಟ್ಟಿದೀನಿ. ಇಲ್ಲಿ ಕೈ ಹಾಕಿದ್ರೆ ಗುಹೆ ಒಳಗೆ ಕೈ ಹಾಕ್ದಂಗೆ, ಆಚೆ ಮಾತ್ರ ಬರಕ್ಕಾಗಲ್ಲ ನಾವು. ಅದಕ್ಕೆ ಲೈಟಾಗಿ ಒಸ್ಕೊಬಿಡೋಣ. ಹಾಯ್ ಫ್ರೆಂಡ್ಸ್, ಈಗ ಸಂಜೆ 7 ಗಂಟೆ ಆಗ್ತಾ ಬಂತು. ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟೆ ಹಂಗೇನೆ. ಹೆಂಗಿದ್ರು ನಮ್ ಪೂಜೆ ಮಾಡ್ಬೇಕಂದ್ರೆ ಹೆಣ್ಮಕ್ಳು ಬಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಪೂಜೆ ಮಾಡ್ಬೇಕಲ್ಲ. ಬೆಡ್ಶೀಟೇ ಕ್ಲೀನ್ ಮಾಡಿದೀವಿ, ಬಟ್ಟೆನೂ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇಷ್ಟೊತ್ತಾಯ್ತು. ಇನ್ನೂ ಮುಗ್ದಿಲ್ಲ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ರಿಯಲ್ ಕೆಲಸ ನಂದು. ಬೆಳಗ್ಗೆ ಮಾಡಿದ್ದೆಲ್ಲ ಒಂದ್ ಕೆಲಸ ಆದ್ರೆ ಈಗಿರೋದ್ ಕೆಲಸ. ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನಲ್ಲಿ ತೊಳೆಯೋಷ್ಟ್ರಲ್ಲಿ ಏನಾಗ್ತೀನೋ ಗೊತ್ತಿಲ್ಲ. ಈಗಲೇ ಫುಲ್ ಮುಗ್ದೋಗೈತೆ ನನ್ನ ಕತೆ. ಶಿವ ಬೇರೆ ಇಲ್ಲ. ಶಿವ ಹತ್ರ ಒಂದ್ ಸ್ವಲ್ಪ ಮಾತಾಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತೈತೆ. ಅಂದ್ರೆ ನಾನ್ ಶಿವ ಜೊತೆ ಮಾತಾಡಿದ್ರೆ ನನ್ನ ಮೈಂಡ್ ಫ್ರೆಶ್ ಆಗ್ತೈತೆ, ಶಿವಾಗ ತಲೆ ಕೆಡ್ತೈತೆ. ಹಂಗೆ ಫ್ರೆಂಡ್ಸ್, ಉಲ್ಟಾ ಪಲ್ಟಾ ಗಾಡಿನ ಎತ್ಕೊಂಡು ಹೋಗೈತೆ, ಎಲ್ಲ ಹೋಗೈತೆ. ಬರ್ಲಿ ಅಷ್ಟರಲ್ಲಿ ನಾವು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಫ್ರೆಶ್ ಅನಿಸ್ತೈತೆ ಫ್ರೆಂಡ್ಸ್ ಮೈಂಡ್ ಎಲ್ಲ. ಬಟ್ಟೆಗಳು ಮನೆಗಳೆಲ್ಲ ಕ್ಲೀನ್ ಮಾಡ್ಬಿಟ್ರೆ ಆ ಆರಾಮೇ ಬೇರೆ. ಆಮೇಲೆ ಮೈಕೈ ಮೂಳೆಲ್ಲ ಮುರ್ದಂಗ್ ಆಗಿರ್ತೈತೆ. ನಮ್ಮ ಮನೆಯೆಲ್ಲ ತುಂಬಾ ಸುಂದರವಾಗಿ ಕಾಣಿಸ್ತಿದೆ ಇವತ್ತು. ಮಾಮೂಲಿ ಹೆಂಗೈತೆ ಹಂಗೆ ಐತೆ. ಧೂಳೆಲ್ಲ ಕ್ಲೀನ್ ಮಾಡಿ ಹೊತ್ಕೊಂಡ್ ಸ್ವಲ್ಪ ಫ್ರೆಶ್ ಆಗಿ ಅನಿಸ್ತೈತೆ. ದೇವ್ರ ಫೋಟೋ ನೋಡಿದ್ರೆ ಭಯ ಆಗ್ತೈತಲ್ಲಪ್ಪ ದೇವ್ರೇ. ಒಂದ್ ಮಿಸ್ಟೇಕ್ ಮಾಡ್ಕೊಂಡೆ ಫ್ರೆಂಡ್ಸ್. ಮತ್ತೆ ಕರಡಿ ಆಗ್ತಿರೋದಕ್ಕೆ ಮೇನ್ ಕಾರಣನು, ಕರಡಿ ಮುಚ್ಚೋದಕ್ಕೆ ಮೇನ್ ಕಾರಣನು ಇದೇನೆ ನೋಡಿ. ಲೈಟ್ ಬೆಲ್ ಕಳಗೋ ಅಲ್ಲೋಗಿ ಇಲ್ಲಿ ಬಂದು ನನ್ ಮುಖ ಬ್ಲರ್ ಆಗ್ತೈತೆ. ಬ್ಲರ್ ಆಗಲ್ಲ, ಏನೋ ಒಂಥರ ಕಾಣಿಸ್ತೈತೆ. ಅದಕ್ಕೆ ಕರಡಿ ಮುಚ್ಚಿಬಿಡ್ತೀನಿ. ಮತ್ತೆ ನಾವು ಮಲಗೋ ಕೋಣೆಯಲ್ಲಿ, ಸಾರಿ ಫ್ರೆಂಡ್ಸ್, ಮಲಗೋ ರೂಮ್ ಅಲ್ಲಿ ಕನ್ನಡಿ ಇರಬಾರ್ದಂತೆ, ದೊಡ್ಡ ಕನ್ನಡಿ. ಅದು ಸ್ವಲ್ಪ ಆರ್ ಸ್ಟೋರಿ ಎಲ್ಲ ನಂಬ್ತೀನಲ್ಲ ನಾನು, ನಂಬೋದಲ್ಲ, ನೋಡ್ತೀನಲ್ಲ. ಕನ್ನಡಿಯಿಂದ ದೆವ್ವ ಬರೋದು ಈ ಫಿಲಮ್ಗಳೆಲ್ಲ ನೋಡ್ಬಿಟ್ಟು ಒಂದ್ ಸ್ವಲ್ಪ ಭಯ ಆಗ್ಬಿಟ್ಟೈತೆ. ಅದಕ್ಕೆ ಮೊದ್ಲು ಕರಡಿ ಮುಚ್ಬಿಡೋಣ. ದೇವದ ಫಿಲಮ್ಗಳು ನೋಡೋದು ಸಾಕು, ಈ ತರ ಎದ್ರಕೊಳ್ಳೋದು ಸಾಕು. ಎದ್ರಿಕೆ ಅಲ್ಲ ಫ್ರೆಂಡ್ಸ್, ಅದು ಒಂಥರ ನಿಜಾನೇ ಅಲ್ವಾ. ಆಗಿನ ಕಾಲದಲ್ಲಿ ತೆಗ್ದಿರೋ ಫಿಲಮ್ಗಳೆಲ್ಲ ಕರಡಿಯಿಂದ ಬತ್ತಿದೆ ಭೂತ, ಹಂಗೆ ಕೈ ಬತ್ತೈತೆ, ಹಂಗೆ ಮುಖ ಬತ್ತೈತೆ, ಹಂಗೆ ಉದ್ದ ಉದ್ದ ಉಗುರು, ಉದ್ದ ಕೂದ್ಲು. ಶಿವ ಇಲ್ದಿರೋ ಟೈಮಲ್ಲಿ ಇದೆಲ್ಲ ಬೇಡ ಅನಿಸ್ತಿದೆ. ದೇವ್ರಿದ್ದಾನೆ, ದೇವ್ರ ರೂಮ್ ಕ್ಲೀನ್ ಮಾಡೋಣ ಫ್ರೆಂಡ್ಸ್. ಈಗ ದೇವ್ರ ಗುಡೋರಿಲ್ಲೋ ದೇವ್ರ ಸಾಮಾನ ಎಲ್ಲ ಸೈಡಿಗೆ ತಗೊಳ್ತಾ ಇದ್ದೀನಿ. ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ದೇವ್ರ ಗುಡ ಎಷ್ಟು ಅಂತ. ನಾನು 5 ವರ್ಷದಿಂದ ತಗೊಂಡಿದ್ದು, ಆಗ 2,500 ಇತ್ತು. ಈಗ ಇನ್ನೂ ಕಮ್ಮಿಗೆ ಸಿಗ್ಬೋದು ಅಂತ ಅನ್ಕೊಳ್ತೀನಿ. ಈ ದೇವ್ರ ಗುಡ್ನ ನಾನು ಉಪ್ಪು ಮತ್ತೆ ಅರ್ಶಿನ ಹಾಕಿ ನೀರ್ಗೆ ಕರಗಿಸ್ಕೊಂಡು ಅದ್ರಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಗಂಜಲದಲ್ಲಾದ್ರೂ ಒರೆಸ್ಕೋಬಹುದು. ಈ ತರ ಪೂಜೆ ಮಾಡೋ ದಿನ ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಒಂದಲ್ಲ ಎರಡಲ್ಲ ಕೆಲಸಗಳು ಮಾಡ್ತಾ ಇದ್ರೆ ರಾಶಿಗಟ್ಲೆ ಇದ್ದಂಗೆ ಇರ್ತವೆ. ನನಗೆ ಎಟಕ್ಸಿ ಕ್ಲೀನ್ ಮಾಡ್ಕೊಂಡೆ. ನಿಧಾನ ಸೊಪ್ಪು. ಓ ಏನಪ್ಪೋ, ಒಂದ್ ಹೊರಗೆ ತಗೊಂಡ್ಬಿಟ್ಟಿದ್ಯಾ ಬ್ಯಾಗ್. ದೇವ್ರ ಸಾಮಾನು ತಗೊಳಕ್ಕೆ ಬೇಡ ಅಲ್ಲಿ ಇಟ್ಕೆ ಪುಡಿ, ಹುಣಸೆಹಣ್ಣು, ಸೋಪ್ ಪುಡಿ 3 ಮಿಕ್ಸ್ ಮಾಡಿ ಉಜ್ತಾ ಇರುತ್ತೀನಿ. ಆಚೆ ತೊಳೆಯನಂದ್ರೆ ಸೊಳ್ಳೆ ಕಟ್ಟಲ್ಲ, ಅದಕ್ಕೆ ಆರಾಮಾಗಿ ಇಲ್ಲೇ ತೊಳ್ಕೊಬಿಡೋಣ ಅಂದ್ಬಿಟ್ಟು ನೀರ್ ಎತ್ಕೊಂಡ್ ಕೂತಿದೀನಿ. ಎಷ್ಟೊತ್ತಾದ್ರೂ ತೊಳ್ಕೊಬೋದು ಹಿಂಗ್ ತೊಳೆದ್ರೆ ಅಂತ ನನ್ನ ಅನಿಸಿಕೆ. ಮತ್ತೆ ದೇವ್ರ ಸಾಮಾನು ಒಣಗಾಕೊಳಕ್ಕೆ ಈ ತರ ಬ್ಯಾಗ್ ತೊಳೆದಿಟ್ಕೊಂಡಿದೀನಿ. ಎಷ್ಟೊತ್ತಿ ಬತ್ತೀಯಪ್ಪಿ ಕಬಾಬ್ ಮೇ ಅಡ್ಡಿ ಇಲ್ಲ ಇಕ್ಕ ಅವೆಲ್ಲ ಸೈಡಲ್ಲಿ ಇಕ್ಕು. ಅದೇನಂದ್ರೆ ಫ್ರೆಂಡ್ಸ್, ಸ್ವಲ್ಪ ಐಟಮ್ಸ್ ಬೆಂಡೆಕಾಯಿ ಫ್ರೈ ಒಬ್ರು ಸಿಸ್ಟರ್ ಕೇಳ್ತಾ ಇದ್ರಿ ತುಂಬಾ ದಿನದಿಂದ, ಅದಕ್ಕೆ ಬೆಂಡೆಕಾಯಿ ತರಿಸ್ದೆ. ಮತ್ತೆ ಬೆಲ್ದನ್ನ ಅಂತ ಒಂದ್ ಹುಡುಗಿ ಪಾಪ ಕಾಮೆಂಟ್ ಮಾಡ್ತಾನೆ ಐತೆ ಒಂದ್ 15 ದಿನದಿಂದ. ಅದಕ್ಕೆ ನಾಳೆ ಶುಕ್ರವಾರ ಅಲ್ಲ, ಒಳ್ಳೆ ದಿನ ಮಾಡೋಣ ಅಂತ. ಏನ್ ನನ್ ಕೈ ಮಾಡೋ ಐಟಮ್ಸೇ ಕೇಳ್ತಾರಲ್ಲ, ಏನ್ ಪಿಜ್ಜಾ ಬರ್ಗರ್ ಅದಿದು ಕೇಳ್ತಿಲ್ವಲ್ಲ, ಅದಕ್ಕೆ ನಾನು ಕೇಳಿ ತರ್ಸ್ಕೊಂಡೆ. ನಮಗೂ ತಿನ್ನೋಕ್ ಆಗ್ತೈತೆ ಅಂತ. ಏನಿದು ಕರೆನೆ ಹೋಗ್ತಾ ಇಲ್ಲ. ಅದ್ ಹೆಂಗಂದ್ರೆ ಪಾತ್ರೆ ತಿಕ್ತಂಗೆ, ಮೊಸಿ ಪಾತ್ರೆ ತಿಕ್ತಂಗೆ ತಿಕ್ಬೇಕು ಫ್ರೆಂಡ್ಸ್. ನಾನು ಹಿಂಗ್ ಕುತ್ಕೊಂಡ್ರೆ ಆಗಲ್ಲ, ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬೇಕು. ಅದ್ರ ಕೈಯಲ್ಲಿ ಶಕ್ತಿ ಇಲ್ಲ, ಬಟ್ಟೆ ಹೋಗ್ಬಿಟ್ಟು ಶಕ್ತಿ ಎಲ್ಲ ಹೋಗ್ಬಿಟ್ಟೈತೆ. ಏನಪ್ಪ ಅದು ಟಿವಿ ಏನಾಯ್ತಪ್ಪ? ಡಮರ ಗೊತ್ತಲ್ಲ, ಹೆಂಗ್ ಮಾಡ್ದೆ? ಹಿಂದೆಲ್ಲ ಅಲ್ಲಾಡಿಸ್ದೆ.
ನನ್ ಕೈಲಿ ಏನಾಯ್ತಪ್ಪಿ ಪವರ್ ನಿಜವಾಗ್ಲು ನಾನು ಮುಟ್ಟಿದ ತಕ್ಷಣ ಏನಾಗ್ಬಿಡ್ತು ಕಳ್ದಾಕಿಲ್ಲಪ್ಪಿ ಮಧ್ಯಾಹ್ನ ಇಲ್ಲೆಲ್ಲ ಕ್ಲೀನ್ ಮಾಡ್ದಾರ ಲೂಸ್ ಆಗ್ಬಿಟ್ಟಿತ್ತು ಪ್ಲಗ್ ಅದಕ್ಕೆ ಹೇಳಿಲ್ಲ ನಿನ್ ಬೈದಾಕ್ಬಿಡ್ತೀಯ ಅಂತ ಸದ್ಯ ಫ್ರೆಂಡ್ಸ್ ಆನ್ ಆಗ್ಲಿಲ್ಲ ಅಂದ್ರೆ ಅಷ್ಟೇ ನಾನು ಹೇಳ್ತಾ ಇರ್ಲಿಲ್ಲ ನಾನು ಹೇಳ್ತಾ ಇರ್ಲಿಲ್ಲಪ್ಪ ರಿಪೇರಿ ಆಗ್ಬಿಟ್ಟಿದ್ದೀರಿ ಬೈ ಚಾನ್ಸ್ ನಿನ್ ಕೈಲಿ ಯಾರು ಬೈಸ್ಕೊಳ್ಳೋದು ವರ್ಷ ಗಟ್ಲೆ ಬೈತಾ ಇದೆ ಆಮೇಲೆ ನೀರು ತಲೆಲ್ಲ ಗಿರಂತೈತಪ್ಪ ದೇವ್ರೆ ಏನೋ ಆಗ್ತೈತಪ್ಪಿ ನನಗೆ ಟೀ ಮಾಡ್ಕೊಡಪ್ಪಿ ಬೇಗ ದೇವರಾಣೆ ಅಪ್ಪಿ ತಲೆ ನೋವು ಹಿಡ್ಕೊಂಡ್ಬಿಡ್ತು ಹಂಗೆ ದಿಮ್ ಅಂತ ಕಾಫಿ ಮಾಡ್ಕೊಡಪ್ಪಿ ಪ್ಲೀಸ್ ನಿನ್ ಪುಣ್ಯ ಬರ್ತೈತೆ ನಿಜವಾಗ್ಲೂ ಅಪ್ಪಿ ಸೀರಿಯಸ್ ಸಿಚುವೇಶನ್ ಇದು ನಾನ್ ಮಾಡ್ಕೊಡಪ್ಪಿ ನಿನ್ಗ್ ಬೇಡ ಅಂದ್ರೆ ನಾಯಿ ಬಲ ಕುದ್ರೆ ಜುಟ್ಟು ಅದಕ್ಕೆ ತಲೆ ಹಿಡ್ಕೊಂಡೈತೆ ಅಪ್ಪ ತಲೆ ನೋವು ದೇವರಾಣೆ ಅಪ್ಪಿ ಸುಳ್ಳು ಹೇಳ್ತಾ ಇಲ್ಲ ಮೊಸರು ನನ್ ಚಿಕ್ಕ ಗ್ಲಾಸ್ ಅಲ್ಲಿ 1 ಗ್ಲಾಸ್ ಸಾಕು ಮಾಡ್ಕೋತೀನಿ ನಾನು ಹೋಗ್ಲಿ ಮೊಸರು ಜಾಸ್ತಿ ಐತಲ್ಲ ನಾಳೆ ಹಾಕ್ತಿದ್ದೆ ಬಿಡು ಸ್ವಲ್ಪ ಟೀ ಮಾಡ್ಕೊಡ್ ಸಾಕು ಗುರಾಯಿಸ್ಬೇಡಪ್ಪಿ ನಿಜವಾಗ್ಲಪ್ಪಿ ಏನಪ್ಪಿ ನೀನ್ ಹಿಂಗ್ ಮಾಡ್ತೀಯಾ ಟೀ ಮಾಡ್ಕೊಡಕ್ ಇಷ್ಟೊಂದು ಬಲವಂತ ಮಾಡ್ಬೇಕಾ ಸಕ್ಕರೆ ಎಲ್ಲ ಐತೆ ನೋಡು ವೈಟ್ ಟಬ್ದಲ್ಲಿ ನೀನ್ ಚೆನ್ನಾಗಿ ಕಾಯಿಸ್ಬೇಕು ನಮ್ದು ಒಪ್ಪಾರಲ್ಲ ನೀನ್ ಚೆನ್ನಾಗ್ ಕಾಯಿಸ್ತೀಯ ಕಾಯಿಸಪ್ಪಿ ಕಾಯಿಸ್ತಾರೆ ಒಪ್ಪಾರ ಇಲ್ಲ ಕಾಯಿಸ್ತೀಯ ಹಸಿ ಹಾಲು ಅಂತಿ ಇನ್ನ ವಾಸನೆ ಅಂತಿ ಹಾಲ್ನ ವಾಸನೆ ಅಂತಿದ್ದೀನಪ್ಪ ಯಾವ ತರ ನಾನು ಹಾಲು ಹೊಡಿತಿದ್ದೆ ಅಂತಿ ಯಾವ್ದಿಲ್ಲ ನನಗಿಂತ ಚೆನ್ನಾಗ್ ಕಾಯಿಸ್ತೀಯ ಕಾಯಿಸು ಇಷ್ಟೊಳಗ ಯಾಕಪ್ಪ ಹಿಂಗಾಡ್ತೀವಿ ಇವತ್ತು ತಲೆನೋವು ಬಂದಾಗ ತಲೆನೋವು ಬಿಡಿಸ್ತೀಯ ಫುಲ್ಲಾಗಿರ್ಬೇಕು ನಾನ್ ಕೂಲಾಗಿ ಇದ್ದೀನಿ ನೀನ್ ಮಾತಾಡ್ಸ್ತಾ ಇದೀಯಾ ಮಾತಾಡ್ಸಲ್ಲ ಅಂತಿ ತಲೆನೋವು ಬಂದಾಗ ಮಾತಾಡ್ಸು ತಲೆನೋವು ಬಂದಾಗ ನಮ್ಗೆ ಗೊತ್ತಾಗ ತಲೆನೋವು ಬಂದಂತ ಹೇಳ್ತಾ ಇದ್ದೀನಲ್ಲ ಬಡ್ಕೊತಿದ್ದೀನಲ್ಲ ಅವಾಗ ತಲೆನೋವು ಸಿಡಿತೈತೆ ಅಂತ ಹಾಲು ಉಪ್ತು ಸ್ಟವ್ ಹೋಯ್ತು ಇವಾಗ ತಾನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಡ್ಗೆ ಮನೇಲಿ ಅಡ್ಗೆ ಮಾಡ್ಬೇಕಾರೆ ಕಿವಿ ಇಲ್ಲಿರ್ಬೇಕು ಕಣ್ಣು ಒಲೆ ಮೇಲೆ ಇರ್ಬೇಕು ಅದು ಅಡ್ಗೆ ಮಾಡೋರ್ ಲಕ್ಷಣ ಅಪ್ಪ ತೊಳೆದಿದ್ದಾಯ್ತು ಇವೆಲ್ಲ ಒರೆಸಿಟ್ಕೊಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ರೆ ಪ್ಲೇಟು ಅಪ್ಪ 4 ಸಲ ಹೇಳಿದ್ರು ಪ್ಲೇಟ್ ಯಾಕಪ್ಪಿ ಸಕ್ಕರೆ ಇಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬೇಕಪ್ಪಿ ನಿನ್ ಕಡೆ ಇವ್ ಕರ್ದಾಗಲ್ಲ ಗೊತ್ತಾಯ್ತು ಇನ್ನೊಂದ್ಸಲ ಕಾಫಿ ಮಾಡ್ಕೊಡತ್ತ ಕೇಳಬಾರ್ದು ಅನ್ಬಿಟ್ಟು ಉಕ್ಸಿ ಸ್ಟವ್ ನ ಅದ್ಗೆಡ್ಸ್ತಾ ಇದ್ಯಾ ಗೊತ್ತಾಯ್ತು ಬಿಡು ಕರ್ದಾಗಲ್ಲ ಹಿಂಗ್ ಸೋರ್ತದ ಹಿಂಗ ನಾನು ಉಕ್ಸ್ತಾ ಇದೀನಿ ಅಲ್ಲಿ ಉಕ್ಕು ಅಂತ ನಿಮ್ಗೆಲ್ಲ ಟೇಸ್ಟ್ ಬೇಕಪ್ಪ ಸಕ್ಕರೆನೇ ಹಾಕಿಲ್ವಲ್ಲ ಸಕ್ಕರೆ ಜಾಸ್ತಿ ಮಾಡ್ತಾನೆ ಶುಗರ್ ಬರ್ತದೆ ಎಂತ ಕಾಫಿ ಗೊತ್ತಪ್ಪಿ ನೀನು ನಾನೇನಾದ್ರು ಸಕ್ಕರೆ ಕಮ್ಮಿ ಅದ ಹಿಂಗೆ ಅಲ್ವಾ ಸಕ್ಕರೆ ತಿನ್ಬಾರ್ದು ಜಾಸ್ತಿ ಅಂತ ಕಾಸು ತಗೋದ ಸಕ್ಕರೆ ಅಂತಾನೆ ಊರು ಕೇರಿ ಒಂದ್ ಮಾಡಿರುವೆ ಇಷ್ಟೊತ್ತಿಗೆ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿದೀನಿ ಫ್ರೆಂಡ್ಸ್ ಕಳಶ ಇಟ್ಟಿಲ್ಲ ಮಾವನೆಲ್ಲ ಕಿತ್ಕೊಳ್ಳೋದು ಮರ್ತ್ಬಿಟ್ಟೆ ಬೆಳಗ್ಗೆ ಇಟ್ಕೋಬಹುದು ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಐಟಮ್ಸ್ ತಂದೈತೆ ಏಲಕ್ಕಿ ತರ ಕೇಳಿದ್ದೆ ಅದೇ ಆಗ್ಲೇ ಹೇಳಿದ್ನಲ್ಲ ಏನೋ ಒಂದ್ ಜೀವ ಜೋಕ್ ಹೇಳ್ತು ಫ್ರೆಂಡ್ಸ್ ನಾನು ಹೇಳಲಾರೆ ನಿಮ್ಗೆ ಗೋಡಂಬಿ ಬಾದಾಮಿ ಏಲಕ್ಕಿ ದ್ರಾಕ್ಷಿ ಐತಲ್ಲ ಸಿಯಾನ ಮಾಡುವಂತ ಒಬ್ರು ಸಬ್ಸ್ಕ್ರೈಬರ್ ಕೇಳ್ತಾನೆ ಅವ್ರೆ ಬೆಲ್ಲನೂ ತಂದೈತೆ ನೋಡಿ ಅವ್ರಿಗೋಸ್ಕರ ತರಿಸಿದ್ದು ಮತ್ತೆ ಬೆಂಡೆಕಾಯಿ ಫ್ರೈ ಒಬ್ರು ಹೇಳಿದ್ರಿ ನಾವ್ ಕೇಳ್ತಾ ಇದೀವಿ ಮಾಡ್ತಾ ಇಲ್ಲ ಅಂತ ಅಂದ್ರೆ ಮಾಡ್ತೀನಿ ಫ್ರೆಂಡ್ಸ್ ಐಟಮ್ಸ್ ಇದ್ರೆ ಬೇಗ ಮಾಡ್ತೀನಿ ಐಟಮ್ಸ್ ಇಲ್ಲ ಅಂದ್ರೆ ಈ ತರ ತರ್ಸ್ಕೊಂಡ್ ಮಾಡ್ತೀನಿ ಅಷ್ಟೇ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಮಾಡ್ತೀನಿ ಒಂದೊಂದೇ ಮಾಡ್ಕೊಡ್ತೀನಿ ನೀವು ಮನೆ ಹತ್ರ ಇದ್ದೀರಾ ನಿಮ್ಗೆಲ್ಲ ಮಾಡ್ಕೊಡ್ತಿದ್ದೆ ನಾನು ಮೊಸರು ಎಪ್ಪಾಕೋಬೇಕಿನ್ಮೇಲೆ ನನ್ಗೆ ಇಷ್ಟ ಆಗ್ಬಿಟ್ಟೈತೆ ಫ್ರೆಂಡ್ಸ್ ರಾಗಿ ಗಂಜಿ ಮೊಸರು ಸೂಪರ್ ಆಗಿರ್ತಲ್ಲ ಅದಕ್ಕೆ
ಕವರ್ ಕಟ್ತಾ ಇದೀನಿ, ಬಾಕ್ಸ್ ಇರೋದು ಮರ್ತೋಗ್ಬಿಟ್ಟು. ಬಾಕ್ಸ್ಗಳವಲ್ಲ ವರಿ. ಈ ಬಾಕ್ಸ್ ನಿಜವಾಗ್ಲೂ ಸಖತ್ತಾಗೈತೆ ಫ್ರೆಂಡ್ಸ್. ತರಕಾರಿ ಎಲ್ಲ ಫ್ರೆಶ್ ಆಗಿರ್ತೈತೆ, ನೀರೆಲ್ಲೂ ಸ್ಟೋರ್ ಆಗಲ್ಲ. ಬೆಂಡೆಕಾಯಿ ಏನೋ ಗೊತ್ತಿಲ್ಲ. ಬೆಳಗ್ಗೆಲ್ಲ ಅದು ಒಂದೇ ಯೋಚನೆ ಆಗಿತ್ತು, ಏನ್ ಮಾಡೋದು ಅಡುಗೆ ಅಂತ. ಇವಾಗ ಇಷ್ಟೊಂದೈತೆ, ಇದ್ರಲ್ಲಿ ಯಾವ ಮಾಡೋದು ಅಂತ ಚಿಂತೆ. ಇದ್ರಲ್ಲೇ ಜನ ಕಳೆದೋಗ್ತೈತೆ. ಕೊತ್ತಂಬರಿ ಎಷ್ಟಪ್ಪಿ ಒಂದ್ ಕಟ್ಟು? 20 ರೂಪಾಯ? ಪರವಾಗಿಲ್ಲ, ಕಡಿಮೆ ಐತೆ. ಸಬ್ಸಿಗೆ ಪಾಲಕು 60 ರೂಪಾಯಿ ಎಲ್ಲ ಸೇರಿ. ಶಿವಕುಮಾರ್ ಊಟ ಹಾಕೊಟ್ಟಿದ್ದೀನಿ. ಅದೇ ರಸಂಗೆ ಬಿಸಿ ಅನ್ನ ಮಾಡ್ಕೊಟ್ಟೆ. ಇದಕ್ ಮೇಲೆ ನನ್ ಕೈಲಿ ಅಡ್ಗೆ ಮಾಡಕ್ ಆಗ್ಲಿಲ್ಲ ಫ್ರೆಂಡ್ಸ್. ಅಪ್ಪಿ, ಕೆಲವರು ಪ್ರತಿದಿನನೂ ಅದ್ ಹೆಂಗೆ ಟೇಸ್ಟ್ ಆಗಿ ಅಡಿಗೆ ಬರ್ತೈತೆ, ಶಿವಣ್ಣ ಸುಳ್ಳು ಹೇಳ್ತಾರೆ, ನೀನ್ ಚೆನ್ನಾಗ್ ಅಡಿಗೆ ಮಾಡಲ್ಲ ಅಂತಾರೆ. ಅವ್ರಿಗೇನ್ ಹೇಳ್ತೀಯಪ್ಪಿ? ಅವ್ರಿಗೆ ಗೊತ್ತೇ, ಬಾಮ್ ಬಂತೀನಿ ನೋಡ್ರಿ ಟೇಸ್ಟ್. ಅಷ್ಟೇ. ಯಾರಿಗೆಲ್ಲ ನಿಮ್ಗೆ ಡೌಟ್ ಬರ್ತೈತೆ ಊಟ ಚೆನ್ನಾಗಿಲ್ಲ ಅಂತ, ಬಂದ್ ಟೇಸ್ಟ್ ನೋಡ್ರಿ. ಅಷ್ಟು ನಿಮ್ಗೆ ಡೌಟ್ ಕ್ಲಿಯರ್ ಆಗ್ಬೇಕಂದ್ರೆ ನಮ್ಮ ಪರ್ಸನಾಲಿಟಿ ನೋಡಿ. ಶಿವ ಕಾಮಿಡಿ ಅನ್ಕೋತೈತಿ. ಇದನ್ನೆಲ್ಲ ಯಾರಾದ್ರೂ ಈ ತರ ಕಾಮೆಂಟ್ ಮಾಡಿದಾಗ ತೋರಿಸ್ತೀನ, ಮತ್ತೆ ಹೊಟ್ಟೆ ನಂಗೆ ಹೆಂಗ್ ಬಂತು ಅಂತ ಕೇಳುವಂತೆ. ಅಡ್ಗೆ ಪಡ್ಗೆಲ್ಲ ನಾನು ಇಂಜರಿ ಮಗಳೇ ಅಲ್ಲ ಫ್ರೆಂಡ್ಸ್. ಏನ್ ಅಡ್ಗೆ ಕೊಟ್ಟರು ಪಟ ಮಾಡ್ತೀನಿ. ಅದು ಟೇಸ್ಟ್ ಆಗಿರ್ಲೇಬೇಕು. ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಯಾವ್ದಾದ್ರು ಹೊಸ ಅಡ್ಗೆಗಳು ಮಿಸ್ ಆಗ್ಬೋದೇನೋ. ನನ್ ಟೇಸ್ಟ್ ಇಲ್ಲ ತಿನ್ನೇವಲ್ಲ ನಾನು. ಟೇಸ್ಟ್ ಇಲ್ಲ ಅಂದ್ರೆ ಮುಟ್ಟೋದೇ ಇಲ್ಲ ಫ್ರೆಂಡ್ಸ್. ಹಂಗ ಅನ್ಕೋಬಹುದು ಶಿವಣ್ಣ ಎಲ್ಲ ಅಡ್ಗೆ ಚೆನ್ನಾಗೈತೆ ಅಂತ ಅಂತಿದೆ ಅಂತ. ಟೇಸ್ಟ್ ಇಲ್ಲ ಅಂದ್ರೆ ಶಿವ ಮುಟ್ಟೋದು ಇಲ್ಲ. ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಹಂಗಿರುತ್ತೆ ಫ್ರೆಂಡ್ಸ್. ನಾವ್ ಯಾಕೆ ಸುಳ್ಳು ಹೇಳೋಣ? ನಿಮ್ಗೆ ಹಂಗೋ ಡೌಟ್ ಇದ್ರೆ ನಮ್ ಪರ್ಸನಾಲಿಟಿ ನೋಡಿ ನಾನು ಅಡ್ಗೆ ಮಾಡಕ್ ಬರಲ್ಲ ಅಂತ ನೀವ್ ಅನ್ಕೋತೀರಾ? ಅಷ್ಟೇ. ನಂಗಂತೂ ಹೊಟ್ಟೆ ಹಸ್ವಾಗ್ತಿಲ್ಲ. ಟೀ ಕುಡ್ದಲ್ಲ ಫ್ರೆಂಡ್ಸ್, ಅದು ಹೊಟ್ಟೆ ತುಂಬ್ದಂಗೆ ಐತೆ. ನೋಡೋಣ 10 ಗಂಟೆ ಮೇಲೆ ಆದ್ರೆ ತಿಂತೀನಿ, ಇಲ್ಲ ಹಂಗೆ ಬಿತ್ಕೊಬಿಡ್ತೀನಿ ಅಷ್ಟೇ. ಫ್ರೆಂಡ್ಸ್, ವಿಶ್ ಮಾಡೋದು ಇವತ್ತು ಹೆಂಗೋ ನಾಳೆ ಯಾರ್ದು ಬರ್ತಡೇ ಇಲ್ಲ, ಹಂಗಾಗಿ ನಾಳೆ ವಿಶ್ ಮಾಡೋಣ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್. ಬಾಯ್ ಅಪ್ಪಿ. ಬಾಯ್. ಗುಡ್ ನೈಟ್.